ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತಿಂಗಳ ಮಾತುಕತೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಅಂದರೆ ಮಕ್ಕಳ ಉತ್ತಮವಾದ ಕಲಿಕೆಗೆ 3 ಸೂತ್ರಗಳು ಅನ್ನುವಂಥ ವಿಷಯ. ಇಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸಬೇಕು ಅಂತಂದರೆ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಕಲಿಕೆಯ ಒಂದು ಪಾತ್ರ ತುಂಬ ಹಿರಿದಾದದು. ಅಂದರೆ ಮಕ್ಕಳ ಭವಿಷ್ಯ ಅನ್ನೋದು ಒಂದು ಬಿಲ್ಡಿಂಗ್ ಅಂತ ಅಂದ್ಕೊಂಡ್ರೆ ಅದರ ಬುನಾದಿ ಭದ್ರವಾಗಿರ್ಬೇಕು. ಯಾವುದೇ ಬಿಲ್ಡಿಂಗ್ ಆದ್ರೂ ಬೇಸ್ಮೆಂಟ್ ನಾವು ಗಟ್ಟಿಯಾಗಿ ಕಟ್ಟಿದ್ರೆ ಎಷ್ಟು ಎತ್ತರ ಬೇಕೋ ಬಿಲ್ಡಿಂಗ್ ಕಟ್ಬೋದು. ಸೊ ಆ ಒಂದು ಬುನಾದಿ ಗಟ್ಟಿ ಆಗಬೇಕು ಅಂತಂದರೆ ಅದು ಕಲಿಕೆಯಿಂದ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ಮಾತುಕತೆಯನ್ನು ನಾವು ಮೊದಲ ಹಂತದ ಕಲಿಕೆಗೆ ಹೆಚ್ಚಾಗಿ ಕೇಂದ್ರೀಕೃತವಾಗಿ ಒಂದು ಮಾತುಕತೆಯನ್ನು ಹೊಂದ್ಕೊಂಡಿದ್ದೀವಿ. ಯಾಕೆ ಮೊದಲ ಹಂತ, ಏನು ಮೊದಲ ಹಂತದ ಕಲಿಕೆ ಅಂತಂದರೆ ಯಾವುದೇ ಒಂದು ಮಗು ತನ್ನ 6ನೇ ವಯಸ್ಸಿನಿಂದ 11ನೇ ವಯಸ್ಸಿನವರೆಗೆ, ಅಂದರೆ 1ರಿಂದ 5ನೇ ತರಗತಿವರೆಗೆ ಓದುವಂಥ ಒಂದು ಪಾಠ ಏನಿದೆ, ಆ ಶಿಕ್ಷಣ ಏನು ಪಡ್ಕೊಳ್ಳುತ್ತೆ, ಅದನ್ನು ಮೊದಲ ಹಂತದ ಕಲಿಕೆ ಅಂತ ಕರಿತೀವಿ. ಈ ಮೊದಲ ಹಂತದ ಕಲಿಕೆಯಲ್ಲಿ ಸಣ್ಣ ಮಟ್ಟದಲ್ಲಿ ಕೆಲವು ವಿಷಯಗಳನ್ನ ಕಲಿತು ಪ್ರೌಢಶಾಲಾ ಮಟ್ಟ ಮತ್ತು ಕಾಲೇಜು ಮಟ್ಟದಲ್ಲಿ ಅದೇ ವಿಷಯಗಳನ್ನು ಇನ್ನೂ ಹೆಚ್ಚಾಗಿ ಕಲಿತಾ ಹೋಗ್ತಾರೆ. ಅಂದರೆ ಉದಾಹರಣೆಗೆ ಮೊದಲನೇ ಹಂತದ ಕಲಿಕೆಯಲ್ಲಿ ಕೂಡೋ ಲೆಕ್ಕ ಕಳಿಯೋ ಲೆಕ್ಕ ಕಲಿಯೋ ಹಾಗೆ, ಒಂದು ಪ್ರೌಢಶಾಲಾ ಹಂತಕ್ಕೆ ಹೋದ್ಮೇಲೆ ಒಂದು ಆಲ್ಜಿಬ್ರಾಯಿಕ್ ಈಕ್ವೇಷನ್ ಕಲಿಯುವಂಥದ್ದಾಗುತ್ತೆ. ಒಂದು ಕಾಲೇಜು ಶಿಕ್ಷಣಕ್ಕೆ ಹೋಗೋದಕ್ಕೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಫೋರಿಯರ್ ಟ್ರಾನ್ಸ್ಫಾರ್ಮ್ಸು, ಈ ಥರ ಹೆಚ್ಚಿನ ಒಂದು ಆಳವಾಗಿ ಬೇರೆ ಬೇರೆ ರೀತಿಯ ಹರವು ಇರುವಂಥ ವಿಷಯಗಳನ್ನ ಕಲಿತಾ ಹೋಗ್ತೀವಿ. ಸೊ ಇದು ಎಲ್ಲದಕ್ಕೂ ಭದ್ರ ಬುನಾದಿ ಯಾವುದು, ಬೇಸ್ಮೆಂಟ್ ಯಾವುದು ಗಟ್ಟಿ ಇರಬೇಕು ಅಂತಂದರೆ ಮೊದಲ ಹಂತದ ಕಲಿಕೆಯ ಒಂದು ಭದ್ರ ಬುನಾದಿ ಇದ್ದರೆ ಮುಂದೆ ಯಾವುದೇ ಒಂದು ಕಾನ್ಸೆಪ್ಟ್ಸ್ನ ಕಲಿಯೋದಕ್ಕೂ ಅದು ತುಂಬ ನೆರವಾಗುತ್ತೆ. ಯಾವಾಗ ಮೊದಲ ಹಂತದ ಒಂದು ಕಲಿಕೆ ವೀಕ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಆಗಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ಮುಂದಿನ ಕಲಿಕೆ ಅಷ್ಟು ಸಲೀಸಾಗಿ ಮಾಡೋಕ್ಕಾಗೋದಿಲ್ಲ, ಮಗುವಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ತುಂಬ ಒಂದು ಮುಖ್ಯವಾದ ಅಂಗ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ಮೊದಲ ಹಂತದ ಕಲಿಕೆಯನ್ನು. ಕಲಿಕೆಯಲ್ಲಿ ಮೊದಲು ನಾವು ಸೂತ್ರಗಳು ಏನೇನು, ಹೇಗೆ ಕಲಿಸ್ಬೇಕು ಅನ್ನೋದಕ್ಕೆ ಹೋಗೋಕ್ಕೆ ಮುಂಚೆ ಕಲಿಕೆ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡೋಣ. ಯುನೆಸ್ಕೋ ಹೇಳೋದೇನು ಅಂತಂದರೆ, ಅದರ ಒಂದು ಡೆಫಿನೇಷನ್ನಲ್ಲಿ ಯಾವುದೇ ಒಂದು ಜ್ಞಾನ ಅಥವಾ ಒಂದು ಕೌಶಲ ಅಂದರೆ ಸ್ಕಿಲ್ ಯಾವುದನ್ನಾದರೂ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾಯಿಸುವುದನ್ನೇ ಕಲಿಕೆ ಅಂತ ಕರೆಯುತ್ತೆ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಒಂದು ಜ್ಞಾನ ಅಥವಾ ಕೌಶಲ್ಯವನ್ನು ಟ್ರಾನ್ಸ್ಫರ್ ಮಾಡೋದು ಸ್ವಲ್ಪ ಮೇಲ್ಮಟ್ಟದ ಒಂದು ಡೆಫಿನೇಷನ್ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಅದನ್ನು ಹತ್ತಿರದಿಂದ ನೋಡಿದ್ರೆ, ಇವಾಗ ಶಾಲಾ ಕಲಿಕೆ ಏನಿದೆ, ಇವತ್ತು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ. ಈ ಸ್ಕೂಲ್ನಲ್ಲಿ ನಮ್ಮ ಮಕ್ಕಳು ಏನು ಕಲಿತಾರೆ ಅಂದರೆ, ಅಲ್ಲಿ ಒಂದು ನಿರ್ದಿಷ್ಟವಾದ ಚೌಕಟ್ಟಿದೆ ಏನು ಹೇಳ್ಕೊಡ್ಬೇಕು ಅನ್ನೋದಕ್ಕೆ. ಹೆಚ್ಚಾಗಿ ಒಂದು ಸಾಮಾಜಿಕ ಬದುಕಿಗೆ ನೆರವಾಗುವಂತಹ ಒಂದು ಕಲಿಕೆ ಅಲ್ಲಿ ಕಲಿತಾರೆ. ಯಾಕಂದರೆ ಅಲ್ಲಿ ಏನು ಕಲಿಸ್ಬೇಕು ಅನ್ನೋಕ್ಕೆ ಇಂಥದ್ದೇ ಒಂದು ಚೌಕಟ್ಟಿರುತ್ತೆ. ಇನ್ನೂ ಸ್ವಲ್ಪ ಹತ್ತಿರವಾಗಿ, ಇನ್ನೂ ಒಂದು ಸ್ವಲ್ಪ ಆಳವಾಗಿ ಹೇಳಬೇಕು ಅಂದರೆ ಇದೇ ವಿಷಯನ ಹೆಚ್ಚಾಗಿ ಒಂದು ಉದ್ಯೋಗ ಪಡೆಯೋದಕ್ಕೆ ಅಥವಾ ಒಂದು ಕೆಲಸವನ್ನು ಮಾಡೋದಕ್ಕೆ ಅವ್ರನ್ನ ಸನ್ನದ್ಧರನ್ನಾಗಿ ಮಾಡುವಂತಹ ಒಂದು ಶಿಕ್ಷಣವನ್ನು ಕೊಡ್ತಾ ಇರುತ್ತೆ. ಶಾಲಾ ಶಿಕ್ಷಣ ಅನ್ನುವುದು ಇಟ್ಸ್ ಡೈರೆಕ್ಟೆಡ್, ಅದಕ್ಕೆ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಇವಾಗ ಒಬ್ಬ ಇಂಜಿನಿಯರ್ ಆಗಬೇಕು ಅಂತಂದರೆ ಅದಕ್ಕೆ ಇಂಥದ್ದನ್ನು ಓದ್ಕೊಂಡು ಹೋಗಬೇಕು, ಒಬ್ಬ ಮೆಡಿಸಿನ್ ಓದಬೇಕು ಅಂದರೆ ಇಂಥದ್ದನ್ನ ಓದ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಒಂದು ಇಟ್ಸ್ ಮೋರ್ ಸ್ಟ್ರಕ್ಚರ್ಡ್ ಆ್ಯಂಡ್ ಚಾನಲೈಸ್ಡ್, ಆ ರೀತಿಯಾಗಿ ಒಂದು ಕಲಿಕೆ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಹಂತ ಹಂತವಾಗಿ ವಿಷಯಗಳನ್ನು ಕಲ್ತ್ಕೊಂಡು ಹೋಗುವಂಥ ಒಂದು ಶಿಸ್ತಿರುತ್ತೆ. ಇದು ಶಾಲಾ ಕಲಿಕೆಯ ಒಂದು ಸ್ವರೂಪ ಅಂತ ಹೇಳ್ಬೋದು, ಅಕಾಡೆಮಿಕ್ ಎಜುಕೇಷನ್ ಅಂತ ಏನು ಹೇಳ್ತೀವಿ. ಸೊ ಈ ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಏನೊಂದು ಕಲಿತು ಮುಂದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದು, ಅವರು ದುಡಿಮೆ ಮಾಡ್ಕೊಳ್ಳೋ ಅಂಥದ್ದಾಗೋದು ಸಾಧ್ಯವಾಗುತ್ತೆ. ಅದಕ್ಕೆ ಫೋಕಸ್ ಆಗಿರುತ್ತೆ ಹೆಚ್ಚಾಗಿ ಕಲಿಕೆ. ಯಾಕೆ ಬೇಕು ನಮಗೆ ಕಲಿಕೆ? ನಾವು ಕಲಿಯಲೇಬೇಕಾ ಸ್ಕೂಲಿಗೆ ಹೋಗಿ ಅನ್ನೋ ಒಂದು ಫಂಡಮೆಂಟಲ್ ಕ್ವಶನ್ನ ಯುನೆಸ್ಕೋ ಯಾವ ರೀತಿ ಉತ್ತರ ಕೊಡುತ್ತೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ, ಸಾಮಾಜಿಕ ಬದುಕು ಮತ್ತು ಆರ್ಥಿಕ ಏಳ್ಗೆ, ವೈಯಕ್ತಿಕ, ಸಾಮಾಜಿಕ ಮತ್ತು ಆರ್ಥಿಕ ಏಳ್ಗೆ ಆಗಬೇಕು ಅಂತಂದರೆ ಅದು ಕಲಿಕೆಯಿಂದನೇ ಸಾಧ್ಯ ಅಂತ ಹೇಳುತ್ತೆ. ಸೊ ಇಲ್ಲಿ ಹೇಗೆ ಆರ್ಥಿಕ ಏಳ್ಗೆ ಹೇಗಾಗುತ್ತೆ ಕಲಿಕೆಯಿಂದ ಅಂದರೆ, ಒಂದು ನಾಡು ಯಾವುದೇ ಮುಂದೆ ಬರಬೇಕು ಅಂತಂದಾಗ ಆರ್ಥಿಕವಾಗಿ
ಮುನ್ನಡೆ ಸಾಧಿಸಬೇಕು ಅಂದರೆ ಅಲ್ಲಿಯೇ ಒಂದು ದುಡಿಮೆ ಕಲಿಕೆ ಹೆಚ್ಚಿರಬೇಕು. ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಒಂದು ಪ್ರತಿಯೊಬ್ಬ ಪ್ರಜೆನು ಅಥವಾ ಅಲ್ಲಿನ ಬಹುತೇಕರು ಯಾವಾಗ ದುಡಿಮೆಯಲ್ಲಿ ತೊಡಕೋತಾರೆ, ಹೆಚ್ಚು ಹೆಚ್ಚು ದುಡಿಯೋ ಹಾಗಾಗ್ತಾರೆ, ಆವಾಗ ಒಂದು ನಾಡು ಆರ್ಥಿಕವಾಗಿ ಬೆಳೆಯೋಕೆ ಸಹಾಯ ಆಗುತ್ತೆ. ಹಾಗೆ ಹೆಚ್ಚು ಜನ ದುಡಿಯೋ ಹಂಗೆ ಆಗಬೇಕು ಅಂತಂದರೆ ಅವರನ್ನು ಆ ದುಡಿಮೆಗೆ ಸನ್ನದ್ರನಾಗಿ ಅವ್ರನ್ನ ರೆಡಿ ಮಾಡಿರಬೇಕು. ಅವ್ರಿಗೆ ಒಂದು ಎಂಪ್ಲಾಯಬಲ್ ಅಂತ ಹೇಳ್ತಾರಲ್ಲ, ಎಂಪ್ಲಾಯಬಲ್ ಅನ್ನೋ ಒಂದು ಇದರಲ್ಲಿರಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಒಳ್ಳೆ ಶಿಕ್ಷಣ ಇರಬೇಕು ಅವ್ರಿಗೆ. ಸೊ ಅದೊಂದು ಡೈರೆಕ್ಟ್ ಥ್ರೆಡ್. ಕಲಿಕೆ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಒಂದು ನಾಡಿನ ಏಳ್ಗೆ ಅನ್ನೋದಕ್ಕೆ ಒಂದು ನೇರವಾದ ಸಂಬಂಧ ಇದೆ. ಈ ಒಂದು ಸತ್ಯಕ್ಕೆ ಕನ್ನಡಿ ಹಿಡಿದಾಗೆ ನೀವು ಯಾವುದೇ ಮುಂದುವರೆದ ನಾಡನ್ನು ನೋಡಿದ್ರು, ಇವತ್ತಿನ ದಿನ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಯಾವುದೇ ಮುಂದುವರೆದ ನಾಡನ್ನು ನೋಡಿದ್ರು ಅಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಇರುತ್ತೆ. ಅತ್ಯುತ್ತಮವಾದ ಶಿಕ್ಷಣ ಇರುತ್ತೆ, ಹೆಚ್ಚು ಜನರಿಗೆ ಶಿಕ್ಷಣ ತಲುಪಿರುತ್ತೆ. ಯಾರೋ ಒಂದಷ್ಟು ಜನ ಓದೋ ಅಂಥ ಒಂದು ಏರ್ಪಾಟಿದ್ದು ಅದು ಮುಂದೆ ಬಂದ್ಬಿಟ್ರಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನು ಅಂತಂದರೆ, ಈ ಯಾವುದೇ ಮುಂದುವರೆದ ನಾಡುಗಳ ಲಕ್ಷಣಗಳನ್ನು ನೋಡಿದ್ರೆ ನೀವು ತಮ್ಮ ಸುತ್ತಲ ಸಮಾಜದಲ್ಲಿ ತಮ್ಮ ನಾಗರಿಕ ಸಮಸ್ಯೆಗಳೇನಿದೆ ಅದಕ್ಕೆ ವೈಜ್ಞಾನಿಕ ಪರಿಹಾರಗಳನ್ನು ಕಂಡುಹಿಡ್ಕೊಳ್ಳುವಂಥ ನಿಟ್ಟಿನಲ್ಲಿ ತುಂಬ ಮುಂದಿರ್ತಾರೆ ಅವರು. ಸೊ ಈ ರೀತಿಯ ಒಂದು ನಿಟ್ಟಿನಲ್ಲಿ ಸಾಗಬೇಕು ಅಂತಂದರೆ ಒಳ್ಳೆಯ ಕಲಿಕೆ ಆಗಬೇಕು. ಸೊ ಹಾಗಾಗಿ ಒಳ್ಳೆಯ ಕಲಿಕೆ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ನಾಡು ಮುಂದೆ ಬರಬೇಕು. ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಆಗಬೇಕು ಅಂದಾಗ ಯಾವ ಸೂತ್ರಗಳನ್ನು ಅನುಸರಿಸಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಯಾವುದೇ ಒಂದು ಸಕ್ಸಸ್ ಸ್ಟೋರಿ ಅಂತ ತೊಗೊಂಡ್ರು ಸಾಧಾರಣವಾಗಿ ಸಕ್ಸಸ್ ಸ್ಟೋರಿಗೆ ಒಂದು ಸಕ್ಸಸ್ ಫಾರ್ಮುಲಾ ಅಂತ ಇರುತ್ತೆ. ಸೊ ಇಂಥದ್ದನ್ನು ಮಾಡಿದ್ರೆ ಇಂಥ ಒಂದು ಅಚೀವ್ ಮಾಡ್ಬೋದು ಅಂತ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ 3 ಸೂತ್ರಗಳನ್ನ ನಾವು ಹೇಳ್ತೀನಿ. ಇದು ಪೋಷಕರಿಗೆ ಹೆಚ್ಚು ಪಾತ್ರ ಇರುವಂತಹ ಸೂತ್ರಗಳು ಅಂತ ಹೇಳ್ಬೋದು. ಇದರಲ್ಲಿ ಮೊದಲನೇ ಸೂತ್ರ ಏನು ಅಂತಂದರೆ, ಮಗುವಿಗೆ ಯಾವ ಮಾಧ್ಯಮದಲ್ಲಿ ಕಲಿಸಬೇಕು ಅನ್ನುವಂಥ ಒಂದು ಮಾರ್ಗಸೂಚಿಯನ್ನು ನೋಡುವಂಥದ್ದು. ಅಂದರೆ ಮಗುವಿಗೆ ತಾಯ್ನುಡಿಯಲ್ಲಿ ಕಲಿಸುವಂತಹ ವ್ಯವಸ್ಥೆ ಮಾಡಿಕೊಡಬೇಕಾದದ್ದು ಪೋಷಕರು ಮಾಡಬೇಕಾದಂಥ ಮೊದಲನೇ ಒಂದು ಕೆಲಸ ಆಗುತ್ತೆ, ಮೊದಲನೇ ಒಂದು ಜವಾಬ್ದಾರಿ. ಯಾತಕ್ಕೆ ಅವರು ತಾಯಿ ನುಡಿಯಲ್ಲೇ ಕಲಿಬೇಕು ಅಂದರೆ, ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ, ಮಕ್ಕಳಿಗೆ ಶಾಲೆಗೆ ಸೇರೋ ಹೊತ್ತಿಗೆ ಅಂದರೆ ಸುಮಾರು ಒಂದು 6ನೇ ವಯಸ್ಸಿಗೆ ಮಗುವಿಗೆ ಯಾವ ಭಾಷೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಭಾಷೆಯಲ್ಲೇ ವಿಷಯಗಳನ್ನು ಕಲಿಸಿದ್ರೆ ಆವಾಗ ಕಲಿಕೆಯಲ್ಲಿ ಮಕ್ಕಳು ಮುಂದಿರ್ತಾರೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅದನ್ನು ಪ್ರೂವ್ ಮಾಡಲಾಗಿದೆ. ಅದು ಇಟ್ಸ್ ಪ್ರೂವನ್ ಫ್ಯಾಕ್ಟ್. ಕಲಿತಾರೆ ಅಂತ. ಅದು ಚೆನ್ನಾಗಿ ಗೊತ್ತಿರೋ ಭಾಷೆ ಅಂದರೆ ಏನು ಅಂದರೆ, ಒಂದು ಮಗುಗೆ ನೀವೇನಾದ್ರು ಒಂದು ವಿಷಯ ಹೇಳ್ತೀರಾ ಅಂದರೆ ಮಗು ಆ ವಿಷಯನ ಆ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕು, ತಾನು ಅರ್ಥ ಮಾಡ್ಕೊಂಡಿರೋದನ್ನು ವ್ಯಕ್ತಪಡಿಸ್ಬೇಕು, ನಂಗೆ ಇದು ಗೊತ್ತಾಗಿದೆ ಅಂತ. ಇಷ್ಟು ಚೆನ್ನಾಗಿ ಒಂದು ಭಾಷೆ ಗೊತ್ತಿರಬೇಕು. ಸೊ ನಮ್ಮ ಕನ್ನಡ ಸಮಾಜದಲ್ಲಿ ತಗೊಂಡ್ರೆ ಯಾವ ಭಾಷೆ ಮಕ್ಕಳಿಗೆ ಅತಿ ಹೆಚ್ಚು ಚೆನ್ನಾಗಿ ಗೊತ್ತಿರೋಕ್ಕೆ ಸಾಧ್ಯ? ಅದು ಕನ್ನಡನೇ ಆಗಿರುತ್ತೆ. ನಮ್ಮ ಮನೆಯ ನುಡಿ ಕನ್ನಡ ಆಗಿರುತ್ತೆ, ನಮ್ಮ ಪರಿಸರದ ನುಡಿ ಕನ್ನಡ, ಮಕ್ಕಳ ಅಭಿವ್ಯಕ್ತಿಯ ಒಂದು ಭಾಷೆ ಕನ್ನಡ. ಸೊ ಈ ಒಂದು ಭಾಷೆ ಯಾವಾಗ ಆ ಮಗುವಿಗೆ ಎಳವೆಯಿಂದ ಚೆನ್ನಾಗಿ ಇಂಟರ್ನಲೈಸ್ ಆಗ್ಬಿಟ್ಟಿರುತ್ತೆ, ಒಂಥರ ಒಂದು ಆಳವಾಗಿ ಬೇರು ರೀತಿ ಭಾಷೆ, ಈ ಬುನಾದಿಯ ಮೇಲೇನೆ ಕಲಿಕೆ ಆಗಬೇಕು. ಅದೇ ಸರಿಯಾದದು ಅಂತ ಕಂಡುಕೊಳ್ಳಲಾಗಿದೆ. ಇದು ಸರಿಯಾದ ಮಾರ್ಗ. ಸೊ ಒಂದು ವೇಳೆ ಇವಾಗ ತಾಯಿ ನುಡಿಯಲ್ಲಿ ಅಥವಾ ಮಕ್ಕಳಿಗೆ ಗೊತ್ತಿರೋಂಥ ನುಡಿಯಲ್ಲಿ ಕಲಿಸ್ಬೇಕು ಅಂತಿದ್ದೀವಿ, ಕಲಿಸದೆ ಹೋದರೆ ಏನಾಗುತ್ತೆ, ಯಾಕೆ ಕಲಿಸ್ಬಾರ್ದು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಸೊ ಇದಕ್ಕೆ ಯುನೆಸ್ಕೋ ಒಂದು ತುಂಬ ಒಳ್ಳೆ ಅನಾಲಜಿ ಕೊಟ್ಟು ಅದಕ್ಕೆ ಒಂದು ಚೆನ್ನಾಗಿರೋ ಪದನೂ ಕೊಟ್ಟಿದೆ. ಅದೇನಂತ ಕರೆಯುತ್ತೆ ಅಂತಂದರೆ, ಯಾವ ಮಗುವಿಗೆ ನೀವು ಆ ಮಗುವಿಗೆ ಗೊತ್ತಿಲ್ಲದೆ ಇರುವಂಥ ಭಾಷೆಯಲ್ಲಿ ಕಲಿಸ್ತೀರಾ ಅದನ್ನು ಮುಳುಗಿಸುವಿಕೆ ಅಂತ ಕರೆಯುತ್ತೆ, ಸಬ್ಮರ್ಷನ್ ಅಂತ ಕರೆಯುತ್ತೆ ಇಂಗ್ಲೀಷ್ನಲ್ಲಿ. ಸಬ್ಮರ್ಷನ್ ಅಂದರೆ, ಇವಾಗ ಒಂದು ಮಗುವಿಗೆ ನೀವು ಈಜೋದು ಹೇಗೆ ಅಂತಲೇ ಕಲಿಸ್ತೇನೆ ನೀರಲ್ಲಿ ಬಿಟ್ಬಿಟ್ರೆ ಮುಳುಗೋಗುತ್ತೆ ಮಗು. ಅದೇನೇ ಈಜೋದನ್ನು ಕಲಿಸ್ಬಿಟ್ಟು ಆಮೇಲೆ ನೀರಲ್ಲಿ ಬಿಟ್ಟರೆ ಅದಕ್ಕೆ ಹೇಗೆ ಈಜಬೇಕು ಅಂತ ಗೊತ್ತಿರುತ್ತೆ. ಸೊ ನೀವು ಈಜೇ ಕಲಿಸ್ದೇನೆ ಮಗುನ ನೀರಲ್ಲಿ ಬಿಟ್ಟರೆ ಯಾವ ಥರ ಮಗು ಒಂದು ಪದರಗುಟ್ಟೋಗುತ್ತೋ, ಭಾಷೆನೇ ಗೊತ್ತಿಲ್ಲದೆ ಇರೋವಂಥ ಒಂದು ಮಾಧ್ಯಮದಲ್ಲಿ ನೀವು ಕಲಿಸಕ್ಕೆ ಹೋದರೆ ಮಗುಗೆ ಅಷ್ಟೇ ತೊಡಕಾಗತ್ತೆ ಅಂತ ಹೇಳ್ತಾರೆ. ಯಾವುದೇ ವಿಷಯನಾದ್ರೂ ಸಹಜವಾಗಿ ನೋಡಿದ್ರೆ ನಾವು ಗ್ರಹಿಸೋದೇ ಒಂದು ವಿಷಯನ ಭಾಷೆಯ ಮೂಲಕ, ನಮ್ಗೆ ಗೊತ್ತಿರೋ ಭಾಷೆಯ ಮೂಲಕ ನಮ್ಗೆ ಯಾರು ಹೇಳ್ತು ಅಂದ್ರೆ ನಮ್ಗೆ ಹತ್ತಿರ ಆಗುತ್ತೆ, ತಕ್ಷಣ ಕಲ್ತ್ಕೋತೀವಿ ಅದನ್ನು. ಸೊ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಕಲಿತು ಅದನ್ನು ವ್ಯಕ್ತಪಡಿಸುವಷ್ಟು ಚೆನ್ನಾಗಿ ಗೊತ್ತಿರುವಂಥ ಭಾಷೆ ನಮ್ಮ ಸಮಾಜದಲ್ಲಿ ಕನ್ನಡವೇ ಆಗಿದೆ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಓದಿಸುವುದು ಒಂದು ಅತ್ಯಂತ ಏನು ಹೇಳ್ತಾರೆ ವೈಜ್ಞಾನಿಕವಾದ ಸರಿಯಾದಂಥ ಒಂದು ಪದ್ಧತಿ ಆಗುತ್ತೆ. ಅದರಿಂದ ಮಕ್ಕಳಿಗೆ ಕಲಿಕೆ ಅನ್ನೋದು ತುಂಬ ಸಲೀಸಾಗುತ್ತೆ.
ಈ ವಿಷಯವಾಗಿ ಇನ್ನೊಂದು ಸ್ವಲ್ಪ ಆಳವಾಗಿ ಮಾತಾಡ್ತೀನಿ ನಾನು. ಯಾತಕ್ಕೋಸ್ಕರ ಅಂತಂದರೆ ಇದು ತುಂಬ ಮುಖ್ಯವಾದಂಥ ಒಂದು ಅಂಶ. ಏನಂದರೆ ಈ ತಾಯ್ನುಡಿಯಲ್ಲಿ ಕಲಿಸ್ಬೇಕು ಅಂದರೆ ಯಾತಕ್ಕೆ ಕಲಿಸ್ಬೇಕು, ತಾಯ್ನುಡಿನಲ್ಲಿ ಸೈಂಟಿಫಿಕಲಿ ಆ್ಯಕ್ಚುಲಿ ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಮಕ್ಕಳಿಗೆ ನಾವು ಶಾಲಾ ಕಲಿಕೆಯಲ್ಲಿ, ಅದು ಮೊದಲ ಹಂತದ ಕಲಿಕೆಯಲ್ಲಿ ಬರಬೇಕಾದಂಥ ಅತ್ಯಂತ ಮುಖ್ಯವಾದ ಒಂದು ಸ್ಕಿಲ್, ಮಗು ಏನನ್ನು ಕಲಿಬೇಕು ಅಂದರೆ ಓದುವುದು, ಅಂದರೆ ರೀಡಿಂಗ್ ಅಂತಾರಲ್ಲ. ಒಂದು ಪುಟ ಕೊಟ್ಬಿಟ್ಟು ನೀವು ಒಂದು 4 ಸಾಲು ಕೊಟ್ಟು ನಾವು ಓದು ಅಂದರೆ ಮಗು ಓದೋಕ್ಕಾಗುತ್ತೆ. ಈ ಓದೋದು ಅನ್ನೋದು ಹೇಗಾಗುತ್ತೆ, ಮಗು ಹೇಗೆ ಓದುತ್ತೆ, ಏನಾದ್ರು ಕೊಟ್ಟರೆ ಹೆಂಗೆ ಓದ್ತಾರೆ ಅನ್ನೋದನ್ನು ನೋಡಿದ್ರೆ, ಮೊದಲು ಮಗುವಿಗೆ ಅಥವಾ ಯಾರಿಗೇ ಆದರೂ ಅಷ್ಟೇ ಆ ಭಾಷೆ ಗೊತ್ತಿರಬೇಕು. ಅಂದರೆ ಆ ಪದದ ಅರ್ಥ ಏನು. ಈಗ ಉದಾಹರಣೆಗೆ ಕರಡಿ ಅಂತ ಬರೆದ್ರೆ ಆ ಕರಡಿ ಏನು ಅಂತ ಗೊತ್ತಿರಬೇಕು. ಆವಾಗ ಓದೋದು ಸುಲಭ ಆಗುತ್ತೆ. ಒಂದು ಓದುವ ಪ್ರೋಸೆಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಈ ರೀತಿ ಹೇಳ್ತಾರೆ. ಮೊದಲು ಒಂದು ಭಾಷೆಯ ಒಂದು ಸದ್ದು ನಮ್ಮ ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಕ ಅಂತೀವಿ. ಕ ಅನ್ನೋದು ಏನೋ ಒಂದು ಸೌಂಡು ನಮ್ಮ ತಲೆಯಲ್ಲಿ. ಅದನ್ನೇ ನಾವು ಹೋಗಿ ಒಂದು ಚಿತ್ರ ಬರಿತೀವಿ. ಈ ಥರ ಏನೋ ಹಿಂಗೆ ಒಂದು ಚಿತ್ರ ಬರಿತೀವಿ. ಮಗುಗೆ ನೋಡಪ್ಪ ಇದು ಕ ಅಂತ ಹೇಳ್ಕೊಡ್ತೀವಿ. ಆವಾಗ ಮಗು ಏನು ಮಾಡುತ್ತೆ, ಯಾವಾಗ ಕ ಅನ್ನೋ ಸೌಂಡ್ ಬರುತ್ತೆ ಈ ಚಿತ್ರ ನೆನಪಿಸ್ಕೊಳುತ್ತೆ. ಯಾವಾಗ ಈ ಚಿತ್ರ ನೋಡುತ್ತೆ ಕ ಅನ್ನೋ ಸೌಂಡ್ ನೆನಪಿಸ್ಕೊಳುತ್ತೆ. ಈ ರೀತಿ ಒಂದು ಶಬ್ದಕ್ಕೂ ಒಂದು ಚಿತ್ರಕ್ಕೂ ಒಂದು ನಂಟನ್ನು ಬೆಸೆಯುತ್ತೆ. ಇದು ಓದುವುದರ ಮೊದಲನೇ ಹಂತ. ಈ ಗುರುತಿಸೋದಿದೆಯಲ್ಲ, ಅಕ್ಷರಕ್ಕೂ ಮತ್ತು ಸದ್ದಿಗೂ ಗಂಟು ಹಾಕುವಂಥದ್ದು. ಇದನ್ನ ನಿಧಾನವಾಗಿ ಮಾಡ್ತಾ ಮಾಡ್ತಾ ಮಗು ಏನು ಮಾಡುತ್ತೆ, ಪದಗಳನ್ನು ಓದೋದು ಕಲಿಯುತ್ತೆ. ಒಂದೊಂದೇ ಪದ ಸೇರಿಸ್ಕೊಂಡು ಈ ರೀತಿ ಪದಗಳನ್ನು ಓದುತ್ತೆ. ಆ ಪದಗಳನ್ನು ಸೇರಿಸಿ ವಾಕ್ಯವನ್ನು ಓದಬೇಕು. ಆ ವಾಕ್ಯ ಅರ್ಥ ಆಗಬೇಕು. ಹಾಗಾದರೆ ಓದೋದು ಅಂದರೆ ಮಕ್ಕಳು ಯಾವ ಥರ ಓದ್ತಾರೆ? ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಪದವನ್ನು ಬರೆದ್ರೆ ಅಕ್ಷರಗಳನ್ನು ಜೋಡಿಸ್ಕೊಂಡು ಓದ್ತಾರಾ? ಹೌದು, ಹಂಗೆ ಓದ್ತಾರೆ. ಹಾಗೆ ಓದ್ತಿರ್ತಾರ ಅವರು? ಇಲ್ಲ, ಅಲ್ಲೊಂದು ಬದಲಾವಣೆ ಆಗುತ್ತೆ ಅವರಲ್ಲಿ. ಯಾವಾಗ ಒಂದು ಗೊತ್ತಿರುವ ಭಾಷೆ ಆ ಪದಗಳನ್ನು ಅವರು ಗುರುತಿಸ್ತಾ ಓದ್ತಾರೆ, ಅವಾಗ ಅವರು ಪೂರ್ತಿ ಪದವನ್ನು ಅಕ್ಷರ ಅಕ್ಷರ ಓದಲ್ಲ. ಅವರು ಗೆಸ್ ಮಾಡ್ಕೊಂಡು ಓದ್ತಾ ಇರ್ತಾರೆ. ಇಂತಿಂಥ ಪದ ಬಂದರೆ ಇಂಥದ್ದು ಗೆಸ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಸೈಕೋ ಲಿಂಗ್ವಿಸ್ಟಿಕ್ ಗೆಸ್ಸಿಂಗ್ ಅಂತ ಕರೀತಾರೆ. ಈ ಸೈಕೋ ಲಿಂಗ್ವಿಸ್ಟಿಕ್ ಗೆಸ್ಸಿಂಗ್ ಇರೋದ್ರಿಂದನೇ ವೇಗವಾಗಿ ಓದೋದಕ್ಕೆ ಸಾಧ್ಯ ಆಗೋದು ನಮಗೆಲ್ಲ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಯಾರು ಓದ್ತೀರಾ? ಝೆಕೋಸ್ಲೋವಾಕಿಯಾ. ಇವಾಗ ಝೆಕೋಸ್ಲೋವಾಕಿಯಾ ಅಂದರೆ ಏನು? ಒಂದು ದೇಶ. ಸೊ ಝೆಕೋಸ್ಲೋವಾಕಿಯಾ ಅನ್ನೋ ಪದ ನಿಮಗೆ ಗೊತ್ತು, ಅದರ ಅರ್ಥನೂ ನಿಮಗೆ ಗೊತ್ತು. ನೀವು ಒಂದೊಂದು ಅಕ್ಷರನೇ ಕುಡಿಸ್ಕೊಂಡಿದ್ನ ಓದಿದ್ರ, ಒಂದು ಇಡೀ ಪದವಾಗಿ ಓದಿದ್ರಿ ಅದನ್ನು ಅಲ್ವಾ? ನೀವು ಇದನ್ನು ಒಂದೊಂದು ಅಕ್ಷರ ಸೇರಿಸ್ಕೊಂಡು ಓದಿಲ್ಲ ಅನ್ನೋದಕ್ಕೆ ನಿದರ್ಶನ ಏನು ಅಂದರೆ, ನಾವು ಬೇಕು ಅಂತಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ವಿ. ನೀವು ನಿಜವಾಗ್ಲೂ ಅಕ್ಷರ ಸೇರಿಸ್ಕೊಂಡು ಓದಿದ್ರೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳ್ತಿದ್ರಿ. ನೀವು ಪೂರ್ತಿ ಪದಾನೇ ಓದ್ಬಿಟ್ಟಿದ್ದೀರಾ. ಯಾಕೆಂದ್ರೆ ನಿಮ್ಗೆ ಗೊತ್ತು ಝೆಕೋಸ್ಲೋವಾಕಿಯಾ ಏನೇ ಅಂತ. ಮೊದಲು ಕೊನೆಯನ್ನು ಓದಿದ್ದೀರಾ, ಗೆಸ್ ಮಾಡ್ಬಿಟ್ಟಿದ್ದೀರಾ. ದಿಸ್ ಇಸ್ ಕಾಲ್ಡ್ ಸೈಕೋ ಲಿಂಗ್ವಿಸ್ಟಿಕ್ ಗೆಸ್ಸಿಂಗ್. ಈ ಸೈಕೋ ಲಿಂಗ್ವಿಸ್ಟಿಕ್ ಗೆಸ್ಸಿಂಗ್ ಯಾವಾಗ ಮಕ್ಕಳಿಗೆ ಎಷ್ಟು ಸಣ್ಣ ವಯಸ್ಸಿಗೆ ಅಚೀವ್ ಮಾಡ್ತಾರೆ ಅಷ್ಟು ಮುಂದೆ ಕಲಿಯೋದ್ರಲ್ಲಿ ಮುಂದೆ ಇರ್ತಾರೆ. ಈಗ ನಾನು ಇನ್ನೊಂದು ಪದ ಬರೀತೀನಿ. ಇಲ್ಲಿ ಇದಕ್ಕಿಂತ ಸರಳವಾದಂತಹ ಪ್ರೊನೌನ್ಸಿಯೇಷನ್ ಇದೆ ಇದಕ್ಕೆ, ಆಯ್ತಾ? ಇಷ್ಟು ಸರಳವಾದ ಪ್ರೊನೌನ್ಸಿಯೇಷನ್ ಕೂಡ ಯಾಕೆ ಓದಕ್ಕಾಗಲ್ಲ ಅಂದ್ರೆ, ಯಾಕಂದ್ರೆ ನಮ್ಗೆ ಭಾಷೆ ಗೊತ್ತಿಲ್ಲ, ಆ ಪದ ಗೊತ್ತಿಲ್ಲ, ಅದರ ಅರ್ಥ ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನು ಓದೋದಕ್ಕೆ ತಡವಡಿಸ್ತೀವಿ. ಈ ಸೈಕೋ ಲಿಂಗ್ವಿಸ್ಟಿಕ್ ಗೆಸ್ಸಿಂಗ್, ಈಗ ನೀವು ಏನು ಈ ಪದ ಫ್ರೆಂಚ್ ಪದ ಓದೋದಕ್ಕೆ ಏನು ನಿಮ್ಮ ಮೈಂಡಲ್ಲಿ ಆಯ್ತಲ್ಲ, ಮೊದಲನೇ ಸಲ ಇಂಗ್ಲೀಷ್ ಓದ್ಬೇಕಾದ್ರೆ ಮಕ್ಕಳಿಗೂ ಹೀಗೆ ಆಗಿರುತ್ತೆ. ನಿಧಾನ ಆಯಿತು. ನೀವು ಜೋಡಿಸ್ಕೊಂಡು ಓದೋದಕ್ಕೆ ತುಂಬ ನಿಧಾನ ಆಯಿತು. ಹಾಗಾದ್ರೆ ಮಕ್ಕಳು ನಿಧಾನವಾಗಿ ಓದ್ಬೋದಲ್ಲ, ಏನು ಸಮಸ್ಯೆ? ನಿಧಾನವಾಗಿ ಓದಿದ್ರೆ ಅಂದರೆ ಒಂದು ನಿರ್ದಿಷ್ಟ ವೇಗ ಅಂತ ಇರುತ್ತೆ ಮಕ್ಕಳು ಓದಬೇಕಾದ್ರೆ. ಅಂದರೆ ಮಕ್ಕಳು ಅಂತಲ್ಲ, ಯಾರೇ ಆದರೂ ಓದಬೇಕಾದ್ರೆ 1 ನಿಮಿಷಕ್ಕೆ ಅಂದರೆ 60 ಸೆಕೆಂಡ್ಗೆ ಕಡೆಯ ಪಕ್ಷ ಅಂದ್ರೂ 45ರಿಂದ 60 ಪದ ಓದಬೇಕು. ಈ 45ರಿಂದ 60 ಪದ ಓದೋದು ಯಾವ ಲೇಟಾಗಿ ಓದೋಕ್ಕಾಗಲ್ಲ. 8ನೇ ವಯಸ್ಸಿನೊಳಗೆ ಸಾಧಿಸ್ಬೇಕು. ಈ 8ನೇ ವಯಸ್ಸಿನೊಳಗೆ ಯಾವಾಗ 60 ಪದ ಓದೋದನ್ನು ಸಾಧಿಸ್ತೀವಿ,
ಆವಾಗ ಮಾತ್ರ ಮಕ್ಕಳು ಸರಾಗವಾಗಿ ಮುಂದಕ್ಕೆ ಓದ್ಕೊಂಡು ಹೋಗಕ್ಕೆ ಸಾಧ್ಯ. ಈ ಒಂದು ಸರಾಗವಾಗಿ ಓದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದರೆ ಪದಗಳು ಗೊತ್ತಿರಬೇಕು. ಗೊತ್ತಿರೋ ಪದಗಳನ್ನು ಓದೋದು ಸುಲಭ ಆಗುತ್ತೆ. ಹಾಗಾದರೆ ಮಕ್ಕಳಿಗೆ ಹೆಚ್ಚು ಪದ ಯಾವುದು ಗೊತ್ತಿರುತ್ತೆ? ಇವತ್ತು ಒಂದು ಸಮೀಕ್ಷೆ ಏನು ಹೇಳುತ್ತೆ ಅಂದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಂದ ಬರುವಂಥ ಮಕ್ಕಳು ತಾಯಿ ತಂದೆಯರು ಕಲಿತಿಲ್ಲದೆ ಇರೋವಂಥವ್ರು ಇತ್ತು ಅಂತಂದರೆ ಶಾಲೆಗೆ ಸೇರೋ ಹೊತ್ತಿಗೆ ಮಗುಗೆ ಸುಮಾರು 500-600 ಪದ ಗೊತ್ತಿರುತ್ತೆ. ವೊಕ್ಯಾಬುಲರಿ ಅಂತಾರೆ, ಪದ ಸಂಪತ್ತು ಅಷ್ಟು ಗೊತ್ತಿರುತ್ತೆ ಮಕ್ಕಳಿಗೆ. ಅದೇ ಸ್ವಲ್ಪ ಉಳ್ಳವರು, ಸ್ವಲ್ಪ ತಂದೆ ತಾಯಿ ಚೆನ್ನಾಗಿ ಓದಿರೋ ಅಂಥವ್ರು, ಇಂಥವ್ರ ಮನೆಯಿಂದ ಬರುವಂಥ ಮಕ್ಕಳನ್ನ ನೋಡಿದ್ರೆ ಅವರ ಸುಮಾರು 2,000-3,000 ಪದಗಳ ಸಂಪತ್ತಿರುತ್ತೆ. ವೊಕ್ಯಾಬುಲರಿ ಅಷ್ಟು ಸಂಪತ್ತಿರುತ್ತೆ. ಸೊ ಈ ಸಂಪತ್ತು ಯಾವ ಭಾಷೆಯಲ್ಲಿರುತ್ತೆ? ಯಾವ ಭಾಷೆಯಲ್ಲಿ ಮಗುನ ಮಾತಾಡಿಸ್ತಿರ್ತೀರ ಚಿಕ್ಕವರಿಂದ ಆ ಭಾಷೆಯಲ್ಲೇ ಇರಕ್ಕೆ ಸಾಧ್ಯ. ಅಂದರೆ ಆ ಪರಿಸರದಲ್ಲಿ ಕನ್ನಡ ನಮ್ಮ ಸಮಾಜದಲ್ಲಿ ಇರುವಂಥದ್ದು, ಕನ್ನಡ ಸಮಾಜಕ್ಕೆ ಕನ್ನಡದ್ದೇ ನೋಡಿ, ಆ ಮಗು ಕನ್ನಡದ್ದೇ ಹೆಚ್ಚಿನ ಪದ ಸಂಪತ್ತು ಇರೋಕ್ಕೆ ಸಾಧ್ಯ. ಸೊ ಯಾವಾಗ ನೀವು ಓದೋದಕ್ಕೆ ಹಚ್ತೀರಿ ಮಕ್ಕಳನ್ನ, ಪದಗಳನ್ನು ನೋಡ್ಕೊಂಡು ಬೇಗ ಸೈಕೋಲಿಂಗ್ವಿಸ್ಟಿಕ್ ಗೆಸ್ ಮಾಡ್ಕೊಂಡು ಮಗು ಬೇಗ ಬೇಗ ಓದಬೇಕು ಅಂದರೆ ಅದು ಕನ್ನಡದಲ್ಲೇ ಅಚೀವ್ ಮಾಡೋದಕ್ಕೆ ತುಂಬ ಸುಲಭ. ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಅದನ್ನು ಸಾಧಿಸೋದು ಕಷ್ಟ. ಅದು ತುಂಬ ಚೆನ್ನಾಗಿ ಪರಿಚಯ ಆಗಿ ಹೋಗಿರಬೇಕು ಇಂಗ್ಲೀಷ್ ಭಾಷೆ, ಆವಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದು ನಮ್ಮ ಸಮಾಜದಲ್ಲಿ ಕನ್ನಡದಷ್ಟು ಚೆನ್ನಾಗಿ ಅದನ್ನು ಪರಿಚಯ ಮಾಡ್ಕೊಳ್ಳೋದು ಸಾಧ್ಯ ಆಗಲ್ಲ. ಅದು ಆಲ್ರೆಡಿ ಶಾಲೆಗೆ ಸೇರೋ ಹೊತ್ತು ತುಂಬ ಚೆನ್ನಾಗಿ ಕನ್ನಡ ಗೊತ್ತಿರುತ್ತೆ ಮಕ್ಕಳಿಗೆ. ಸೊ ಅದೇ ಭಾಷೆಯ ಬುನಾದಿ ಮೇಲೆ ನಾವು ಮುಂದಕ್ಕೆ ಓದೋದಕ್ಕೆ ನೆರವಾಗುತ್ತೆ ಆ ಥರ ಗೊತ್ತಿರೋದ್ರಿಂದ. ಯಾಕೆ 60 ಪದ ಓದಬೇಕು ಒಂದು ನಿಮಿಷಕ್ಕೆ? ಓದೋದ್ರೆ ಏನಾಗುತ್ತೆ? ನಿಧಾನವಾಗಿ ಓದ್ಬೋದಲ್ಲ. ಅಂದರೆ ಯಾವುದೇ ಒಂದು ವಾಕ್ಯವನ್ನು ಓದೋದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಯಾರಿಗೇ ಆದರೂ ಅಷ್ಟೇ, ಒಂದು ವಾಕ್ಯ ಯಾವುದೇ ಭಾಷೆಯಲ್ಲಿ ಯಾವುದೇ ವಾಕ್ಯ ಆಗಲಿ, ನಿಮ್ಮ ಬ್ರೈನ್ ನಿಮಗೆ ಕೊಡೋದು ಬರೀ 12 ಸೆಕೆಂಡ್ ಟೈಮ್ ಅಷ್ಟೇ. 12 ಸೆಕೆಂಡಲ್ಲಿ ನೀವು ಒಂದು ವಾಕ್ಯನ ಓದದೆ ಹೋದರೆ ವಾಕ್ಯದ ಕೊನೆಗೆ ಬರೋದಕ್ಕೆ ವಾಕ್ಯದ ಮೊದಲಲ್ಲಿ ಏನೋ ಇದ್ರಿಂದ ಮರ್ತೋಗುತ್ತೆ. ಯಾವ್ದಾರ ಸ್ವಲ್ಪ ಅದು ಲೀಗಲು ಜುಡಿಷಿಯಲ್ ಕೇಸಸ್ ಇರುತ್ತಲ್ಲ, ತುಂಬ ಕ್ಲಾಸ್ಗಳು ಹಾಕಿ ಕಾಮ ಹಾಕಿ ಸೆಮಿಕೋಲನ್ ಹಾಕಿ ಒಂದಿಷ್ಟು ಶುದ್ಧ ವಾಕ್ಯ ಬರೆದಿರ್ತಾರೆ, 7-8 ವಾಕ್ಯ ಬರೆದಿರ್ತಾರೆ. ನೀವು ಯಾವ್ದನ್ನಾರ ಓದಿ, ನಾವು 3-3 ಸಲ ಓದ್ತೀವಿ ಅದನ್ನ. ಆ್ಯಕ್ಚುಲಿ ದೊಡ್ಡವರು ಓದಿದ್ರು ಅದನ್ನ 3-3 ಸಲ ಓದ್ತೀವಿ. ಯಾತಕ್ಕೆ ಅಂದರೆ 12 ಸೆಕೆಂಡ್ ಒಳಗೆ ಓದೋಕ್ಕಾಗಲ್ಲ. ಅದನ್ನ ಶಾರ್ಟ್ ಟರ್ಮ್ ಮೆಮೊರಿ ಒಂದು ಓದೋದಕ್ಕೋಸ್ಕರನೇ ಮೀಸಲಾಗಿರುತ್ತೆ. ಆ ಮೆಮೊರಿ ಇಟ್ ಡಸ್ ನಾಟ್ ಪರ್ಮಿಟ್ ಯು ಟು ಗೋ ಬಿಯಾಂಡ್ ದಟ್. 12 ಸೆಕೆಂಡ್ ಆದ ತಕ್ಷಣ ಅದು ರಾಮ್ ಅಂತೀವಲ್ಲ, ಅದು ಇಟ್ ಕ್ಲಿಯರ್ಸ್ ದ ಕ್ಯಾಶ್ ಹೊಟ್ಟೋಗುತ್ತೆ. ಸೊ ಈ 12 ಸೆಕೆಂಡ್ ಒಳಗಡೆ ಒಂದು ವಾಕ್ಯವನ್ನು ಓದಿ 8 ವರ್ಷದ ಮಗು ಅರ್ಥ ಮಾಡ್ಕೋಬೇಕು ಅಂದರೆ 1 ನಿಮಿಷಕ್ಕೆ 60 ಪದ ಓದಬೇಕು. ಇವತ್ತು ಯಾವುದು ಮುಂದುವರೆದ ನಾಡು ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆ ಹೊಂದಿದೆ, ಫಿನ್ಲ್ಯಾಂಡ್ ಇರ್ಬೋದು, ದಕ್ಷಿಣ ಕೊರಿಯಾ ಇರ್ಬೋದು, ಜರ್ಮನಿ ಇರ್ಬೋದು, ಇಂಥ ಒಂದು ನಾಡುಗಳಲ್ಲಿ ಅತ್ಯುತ್ತಮವಾದ ಏನು ಸಾಧಿಸಿದ್ದಾರೆ ಕಲಿಕೆಯಲ್ಲಿ, ಅವರೆಲ್ಲ ಇದನ್ನ ಸಾಧಿಸಿದ್ದಾರೆ. ಇದನ್ನು ಸಾಧಿಸಿರೋದ್ರಿಂದನೇ ಆ ಮಕ್ಕಳಿಗೆ ಮೇಲ್ಮಟ್ಟದ ಕಲಿಕೆ ಅನುಕೂಲ ಆಗಿದೆ, ತುಂಬ ಮುಂದೆ ಹೋಗೋಕ್ಕಾಗಿದೆ ಓದೋದಕ್ಕೆ. ಸೊ ಈ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದೋದ್ರಿಂದ ಓದುವಂತಹ ಒಂದು ಸ್ಕಿಲ್ನ ತುಂಬ ಬೇಗ ಪಡ್ಕೋಬಹುದು. ಅದು ತುಂಬ ಮುಖ್ಯ ಆದ್ದರಿಂದ ಅದ್ರ ಮೇಲೆ ನಾವು ತುಂಬ ಗಮನ ಕೊಡಬೇಕಾಗ್ತದೆ. ಅದು ಓದೋದ್ರ ಬಗ್ಗೆ ಹೇಳಿದ್ದು. ಇನ್ನೂ ಒಂದು ಕಾರಣ ಇದೆ, ಕನ್ನಡದಲ್ಲೇ ಮಕ್ಕಳು ಕಲಿಬೇಕು ಅನ್ನೋದಕ್ಕೆ ಏನು ಒಂದು ತುಂಬ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಏನಂತಂದರೆ, ಈಗ ಶಾಲೆಯಲ್ಲಿ ಮೇಷ್ಟ್ರು ಏನೋ ಹೇಳ್ಕೊಡ್ತಾರೆ, ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದು ಹೀಗಾಗತ್ತೆ ಒಂದು ಪ್ರೋಸೆಸ್ ಅಂತ. ಅದು ಮಗುಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ? ಒಂದು ಮೇಷ್ಟ್ರವನ್ನ ನಿಲ್ಲಿಸ್ಬಿಟ್ಟು ಇದು ಹೇಳೋ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡೋನ್ಬೇಕು, ಇಲ್ಲ ವಿದ್ಯಾರ್ಥಿ ಅವನೇ ನಿಂತ್ಕೊಂಡು ನನಗೆ ಇದು ಅರ್ಥ ಆಗಿಲ್ಲ ಅಂತ ಕೇಳಬೇಕು. ಇದರಿಂದನೇ ಇಂಟರಾಕ್ಷನ್ ಸಾಧ್ಯ ಆಗೋದು. ಇಂಥ ಒಂದು ಇಂಟರಾಕ್ಷನಲ್ಲಿ ಭಾಷೆಯ ಒಂದು ಪ್ರಾಮುಖ್ಯತೆ ತುಂಬ ಹೆಚ್ಚಿರುತ್ತೆ. ಅಂದರೆ ಈ ಹುಡುಗಂಗೆ ಏನೋ ಒಂದು ಯಾವುದೋ ಒಂದು ಮಗುಗೆ ಅರ್ಥ ಆಗಲಿಲ್ಲ ಏನೋ ಅಂದರೆ ಅವ್ನು ಕೇಳಬೇಕು ಅಂತಂದರೆ ಇಂಗ್ಲೀಷ್ನಲ್ಲೇ ಕೇಳಬೇಕು. ನೀನು ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ನಿಯಮ ಮಾಡಿದ್ರೆ ಅವ್ನಿಗೆ ಆ್ಯಕ್ಚುಲಿ ಇರೋ ಕ್ವಶನ್ ಅವ್ನು ಫಸ್ಟ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಇಂಗ್ಲೀಷ್ ಭಾಷೆ ಹೋಗ್ಕೊಳ್ಳಿ ನಮಗೆ ವ್ಯಕ್ತಪಡಿಸುವಷ್ಟು ಚೆನ್ನಾಗಿ ಬರ್ತಿದ್ಯಾ? ಬರ್ತಿಲ್ಲ. ಅದು ಯಾಕೆ ಅಂದರೆ ಅದು ನಮ್ಮ ಪರಿಸರದ ಭಾಷೆ ಅಲ್ಲ, ಅದಕ್ಕೆ ಬರಲ್ಲ ಅಷ್ಟೇ. ಇಟ್ಸ್ ಆಸ್ ಸಿಂಪಲ್. ನಾವೇನೋ ಹಿಂದುಳಿದಿದ್ದೀವಿ ಅಂತಲ್ಲ, ಅದು ನಮ್ಮ ಪರಿಸರದ ಭಾಷೆ ಅಲ್ಲದೇ ಇರೋದ್ರಿಂದ ಅದನ್ನು ಶಾಲೆಗೆ ಸೇರೋ ಹೊತ್ತಕ್ಕೆ ಅದನ್ನ ಕಲಿಸೋದು ಸಾಧ್ಯ ಆಗಲ್ಲ. ಇಲ್ಲ ನಾವು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ಬೇಕು, ಏನು ಮಾಡಬೇಕು? ಅದು ಏನಾರು ಆಗಲಿ ನಾವು ಇಂಗ್ಲೀಷಲ್ಲೇ ಓದಿಸ್ಬೇಕು ಅಂದರೆ ಮಗು ಹುಟ್ಟಿದಾಗಿಂದನೂ ಇಂಗ್ಲೀಷಲ್ಲಿ ಮಾತಾಡಿಸ್ಬೇಕು. ಬರೀ ಇಂಗ್ಲೀಷ್ ಪರಿಸರ ಇರಬೇಕು ಮಗುಗೆ. ಇಂಗ್ಲೀಷ್ನೇ ಕೇಳಬೇಕು ಮಗು ಚಿಕ್ಕದ್ರಿಂದ. ಇಂಗ್ಲೀಷ್ ವೊಕ್ಯಾಬುಲರಿ ಬೆಳಿಬೇಕು ಮಗುಗೆ. ಆ ಥರ ಮಾಡಿದ್ರೆ ಸೇರಿಸ್ಬೋದಾ? ಥಿಯರಿಟಿಕಲಿ ಹೌದು ಸೇರಿಸ್ಬೋದು, ಆದರೆ ಪ್ರಾಕ್ಟಿಕಲಿ ಸಾಧ್ಯನಾ? ನಮ್ಮ ಸಮಾಜಕ್ಕೆ ಸಾಧ್ಯ ಇಲ್ಲ. ಮಗುನ ಬರೀ ಇಂಗ್ಲೀಷ್ನಲ್ಲೇ ಬೆಳೆಸೋದಕ್ಕಾಗಲ್ಲ. ಯಾಕೆಂದರೆ ಅದು ಸಹಜವಾಗಿ ಇಲ್ಲಿಯೇ ನಮ್ಮ ಸಮಾಜದ ಭಾಷೆ ಕನ್ನಡ.
ಸೊ ಇಲ್ಲಿಯ ಭಾಷೆ ಏನಿದೆ, ಈ ಭಾಷೆಯಲ್ಲಿ ಬೆಳೆದಂಥ ಮಕ್ಕಳು ಕನ್ನಡಕ್ಕೆ ಒಗ್ಗೊಂಡಿರ್ತಾರೆ. ಇಂಥ ಮಕ್ಕಳು ಈ ಮಕ್ಕಳು ಕನ್ನಡದಲ್ಲೇ ಕಲಿತಾಗ ಮಾತ್ರ ಅವ್ರಿಗೆ ವಿಷಯಗಳು ಚೆನ್ನಾಗಿ ಅರ್ಥ ಆಗೋದಕ್ಕೆ ಸಾಧ್ಯ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ತಾಯ್ನುಡಿಯಲ್ಲಿ ಕಲಿಸುವುದು ಅತ್ಯಂತ ವೈಜ್ಞಾನಿಕ ಮತ್ತು ನಿಜವಾಗ್ಲೂ ಕಾಮನ್ ಸೆನ್ಸ್ ಅನಿಸುತ್ತೆ. ಅಷ್ಟು ಒಂದು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ನಾವು ಅದಕ್ಕೆ. ಎರಡನೇ ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಹೇಳಿದ್ರೆ, ಇದ್ರ ಬಗ್ಗೆ ಆಮೇಲೂ ಹೇಳ್ತೀನಿ ನಾನು. ಮಕ್ಕಳ ಕಲಿಕೆ ಚೆನ್ನಾಗಿರಬೇಕು ಅಂತಂದರೆ ಪೋಷಕರ ಪಾಲ್ಗೊಳ್ಳುವಿಕೆ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಪೋಷಕರ ಪಾಲ್ಗೊಳ್ಳುವಿಕೆ ಜಾಸ್ತಿ ಇರುತ್ತೆ ಅಂಥ ಕಡೆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅನ್ನೋದು ಒಂದು ಸಮೀಕ್ಷೆಯಲ್ಲಿ ಕಂಡುಕೊಂಡಿದ್ದಾರೆ. ಇವಾಗ ನಾವು ಮಕ್ಕಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಸ್ಕೂಲಲ್ಲಿ ಹೋಗಿ ವಿಚಾರಿಸ್ಬೇಕು. ನಾವು ಪೂರ್ತಿ ವ್ಯವಸ್ಥೆನ ಈ ಪರಿಸರದ ಅಲ್ಲದೆ ಇರೋ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಮಾಡ್ತೀವಿ. ಪೂರ್ತಿ ವ್ಯವಸ್ಥೆ ನೀವು ಬಂದರೆ ಬರೀ ಇಂಗ್ಲೀಷ್ ಮಾತಾಡಬೇಕು, ನಾವು ಇಂಗ್ಲೀಷಲ್ಲಿ ಮಾತಾಡ್ತೀವಿ, ಕಂಪ್ಲೀಟ್ ಶಿಕ್ಷೆ ಕೊಡ್ತೀವಿ, ಮಕ್ಕಳಿಗೆ ಫೈನ್ ಹಾಕ್ತೀವಿ ಕನ್ನಡದಲ್ಲಿ ಮಾತಾಡಿದ್ರೆ, ಈ ಥರ ಒಂದು ವ್ಯವಸ್ಥೆ ಕಟ್ಟಿದ್ರೆ ನಮ್ಮಲ್ಲಿ ಬಹುತೇಕ ಪೋಷಕರಿಗೆ ಇಂಗ್ಲೀಷ್ ಬರದೇನೆ ಇರ್ಬೋದು. ಆವಾಗ ಅವ್ರು ಹೋಗಿ ಪಾಲ್ಗೊಳ್ಳೋಕ್ಕೆ ಆಗೋದಿಲ್ಲ. ನಮ್ಮ ಹುಡುಗ ಹೆಂಗೆ ಓದ್ತಿದ್ದಾನೆ ಅಂತ ವಿಚಾರಿಸೋಕ್ಕೆ ಆಗಲ್ಲ ಹೋಗಿ. ಯಾವಾಗ ಈ ಒಂದು ಬಿರುಕು ಉಂಟಾಗುತ್ತೆ, ಯಾವಾಗ ಹೋಗಿ ಪಾಲ್ಗೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಆವಾಗ ಅದು ತುಂಬ ದೊಡ್ಡ ಪೆಟ್ಟು ಬೀಳುತ್ತೆ. ಪೋಷಕರ ಪಾಲ್ಗೊಳ್ಳುವಿಕೆ ಅನ್ನೋದು ತುಂಬ ಮುಖ್ಯವಾದ ಒಂದು ಅಂಶ ಮಕ್ಕಳ ಮೊದಲ ಹಂತದ ಕಲಿಕೆ, ಜನರಲಿ ಕಲಿಕೆನಲ್ಲಿ ತಗೊಂಡ್ರೆ. ಸೊ ಈ ಒಂದು ವೈಜ್ಞಾನಿಕ ಹಿನ್ನೆಲೆ ನಾನು ಏನು ಹೇಳಿದೆ, ಇದನ್ನು ನೋಡಿದಾಗ ತಾಯ್ನುಡಿಯಲ್ಲಿ ಮಕ್ಕಳು ಕಲಿಬೇಕಾದ್ದು ಎಷ್ಟು ಮುಖ್ಯ ಅನ್ನೋದರ ಒಂದು ಆಳ ನಮಗೆ ಗೊತ್ತಾಗುತ್ತೆ. ಇದು ಮೊದಲನೇ ಸೂತ್ರ ನಾವು ಇಷ್ಟೊತ್ತು ಮಾತಾಡಿದ್ದು. ಅಂದರೆ ಮಕ್ಕಳಿಗೆ ತಮ್ಮ ತಾಯ್ನುಡಿಯಲ್ಲಿ ಕಲಿಸುವಂಥದ್ದು ಅತ್ಯುತ್ತಮವಾದ ವ್ಯವಸ್ಥೆ ಅನ್ನುವಂಥದ್ದು. ಇನ್ನು ಎರಡನೇ ಸೂತ್ರಕ್ಕೆ ಬಂದರೆ, ಮಕ್ಕಳಿಗೆ ಯಾವ ರೀತಿ ಒಂದು ವಾತಾವರಣ ಕೊಡಬೇಕು ಕಲಿಯೋದಕ್ಕೆ, ಅಥವಾ ಅವರು ಹುರುಪಿನಿಂದ ಕಲಿಯೋದಕ್ಕೆ, ಅವ್ರು ತುಂಬ ಮುಂದೆ ಬರೋದಕ್ಕೆ ಮನೆಯಲ್ಲಿ ಅಥವಾ ಸಹಜವಾಗಿ ಒಂದು ಒಡನಾಟದಲ್ಲಿ ಯಾವ ಥರ ವಾತಾವರಣ ಕೊಡಬೇಕು ಪೋಷಕರಾದವರು ಅನ್ನೋದು ಎರಡನೇ ಸೂತ್ರ. ಇದು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಬೇರೆ ಬೇರೆ ವಯಸ್ಸಿನ ಮಕ್ಕಳು ಬೇರೆ ಬೇರೆ ಥರ ಒಂದು ನಡವಳಿಕೆ ಇರುತ್ತೆ ಅವ್ರದ್ದು, ಬೇರೆ ಬೇರೆ ಥರ ಒಂದು ಬಹುಶಃ ಒಂದು ಚಿಕ್ಕ ಮಗು ಜೊತೆ ನಾವು ಹೇಗೆ ನಡ್ಕೊಳ್ತೀವಿ, ದೊಡ್ಡವ್ರ ಜೊತೆ ಅದೇ ಥರ ನಡ್ಕೊಳ್ಳಲ್ಲ, ಸ್ವಲ್ಪ ಬೇರೆ ಥರ ನಡ್ಕೊಳ್ತೀವಿ. ನಾನು ಈಗ ಮೊದಲು ತಾಯ್ನುಡಿ ಶಿಕ್ಷಣದ ಮಹತ್ವ ಹೇಳಬೇಕಾದ್ರೆ ಒಂದು ಮಾತು ಹೇಳಿದೆ. ಏನಂದರೆ, ಯಾವ ಮಕ್ಕಳಿಗೆ ಪದ ಸಂಪತ್ತು ಚೆನ್ನಾಗಿರುತ್ತೆ, ಹೆಚ್ಚು ಪದಗಳ ಪರಿಚಯ ಇರುತ್ತೆ, ಅವರು ಕಲಿಕೆಯಲ್ಲಿ ಮುಂದಿರ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮಾತು ಬರದೇ ಇರುವಂಥ ಮಕ್ಕಳಿಗೆ ತುಂಬ ಮಾತಾಡಿಸ್ಬೇಕು ಅಂತ ಹೇಳ್ತಾರೆ. ಹೆಚ್ಚು ಹೆಚ್ಚು ನೀವು ಮಾತಾಡಿದ್ರೆ ಮಕ್ಕಳ ಕಿವಿಗೆ ಹೆಚ್ಚು ಹೆಚ್ಚು ಸದ್ದು ಬಿದ್ದು ಆ ಒಂದು ಪದ ಸಂಪತ್ತು, ವೊಕ್ಯಾಬುಲರಿ ಏನಿದೆ ಅದು ಬೆಳೆಯುತ್ತೆ. ನಿಧಾನವಾಗಿ ಒಂದೊಂದೇ ಹೊಸ ಹೊಸ ಪದ ಸೇರಿಸ್ಕೊತಾ ಹೋಗುತ್ತೆ ಮಗು. ಆಮೇಲೆ ತಾನೇ ಏನೋ ಹೇಳಬೇಕು ಅನ್ನುತ್ತೆ, ಅದು ಹುರಿದುಂಬೇಕು ನೀನು ಮಾತಾಡುವಂತ. ಅವಾಗೇನಾಗುತ್ತೆ, ಮಗು ಹೇಳಕ್ಕೆ ಪ್ರಯತ್ನ ಪಡುತ್ತೆ, ಇನ್ನೂ ಹೊಸ ಹೊಸ ಪದಗಳನ್ನು ಪ್ರಯೋಗ ಮಾಡುತ್ತೆ, ತಪ್ಪು ಹೇಳುತ್ತೆ ಬಟ್ ಕಲ್ತ್ಕೊಳ್ಳುತ್ತೆ. ಸೊ ಹೆಚ್ಚು ಹೆಚ್ಚು ಮಾತುಕತೆ ಇಟ್ಕೊಂಡಷ್ಟು ಮಗು ಜೊತೆ ಹೆಚ್ಚು ಮಾತಾಡಿದಷ್ಟು ಮಗು ಅದರ ಪದ ಸಂಪತ್ತು ಬೆಳೆಯುತ್ತೆ. ಅದರಿಂದ ಮಕ್ಕಳು ಕಲಿಕೆಯಲ್ಲಿ ಮುಂದಿರ್ತಾರೆ. ಇದೇ ಥರ ನಾವು ಮಾತು ಬಂದಿರೋ ಮಕ್ಕಳು ಅಂದರೆ ನೆಕ್ಸ್ಟು ಓದೋ ಸ್ಟೇಜ್ ನೆಕ್ಸ್ಟು ಮಕ್ಕಳು ಅಂಥ ಒಂದು ಸ್ಟೇಜಲ್ಲಿರೋವಂಥ ಮಕ್ಕಳಿಗೆ ಒಂದು ಪುಸ್ತಕವನ್ನು ಇಟ್ಕೊಂಡು ಗಟ್ಟಿಯಾಗಿ ಅದ್ರ ಮುಂದೆ ಓದಬೇಕು ಅಂತ ಹೇಳ್ತಾರೆ. ಈಗ ಎಷ್ಟೊಂದು ಕಥೆ ಪುಸ್ತಕಗಳು ಸಿಗುತ್ತೆ ಕನ್ನಡದ, ಚಿತ್ರ ಇರುತ್ತೆ, ಕೆಳಗೊಂದು ಸಣ್ಣ ಕಥೆ ಇರುತ್ತೆ, ಯಾವುದೋ ಒಂದು ಬೇಬಲ್ದು ಇನ್ನೊಂದು ಯಾವುದೋ ಒಂದು ಇರುತ್ತೆ. ಸೊ ಅಂಥದ್ದನ್ನ ಒಂದು ನೀವು ಮಗು ಮುಂದೆ ಕುತ್ಕೊಂಡು ಗಟ್ಟಿಯಾಗಿ ಓದಿ, ಇದು ಹಿಂಗಿದೆ ಈ ಕತೆ ಅಥವಾ ಇದರಲ್ಲಿ ಇದು ಹೇಳಿದೆ ಅಂತ ಓದಿದ್ರೆ ನಿಧಾನವಾಗಿ ಮಗು ಓದುವಿಕೆಗೆ ತಯಾರಾಗುತ್ತೆ. ಸೊ ಮಗುಗೆ ಓದಿ ಓದಿ ಹೇಳಬೇಕು, ಹೊಸ ಹೊಸ ಪದ ಪರಿಚಯ ಆಗುತ್ತಲ್ಲೂ. ಸೊ ಇದು ತುಂಬ ಇದೂ ಅಷ್ಟೇ, ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಿಧಾನವಾಗಿ ತಯಾರು ಮಾಡ್ತಾ ಇದ್ದೀರಾ ಆ ಮಗುನ ಹೆಚ್ಚು ಹೆಚ್ಚು ಪದ ಕಲಿಯೋ ಹಾಗೆ. ಸೊ ಇದು ಒಂದು ಒಳ್ಳೆ ಮಾರ್ಗಸೂಚಿ, ಇದನ್ನು ಅನುಸರಿಸಬೇಕಾಗತ್ತೆ. ಮೂರನೇದಾಗಿ ಶಾಲೆಗೆ ಸೇರಿರೋಂಥ ಮಕ್ಕಳ ಒಂದು ವ್ಯವಸ್ಥೆನಲ್ಲಿ ಮಗು ಯಾವಾಗ ಶಾಲೆಯಲ್ಲಿ ಓದ್ತಾ ಇದೆ ಮನೆಯಲ್ಲೂ ಒಂದ್ಸಲಿ ಓದಿಸ್ಬೇಕು ಅಂತ ಮಿಶಿಗನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ, ಅವರೊಂದು ಸಮೀಕ್ಷೆಯನ್ನು ನಡೆಸ್ತಾರೆ. ಯಾವ ಮಕ್ಕಳು ಕಲಿಕೆಯಲ್ಲಿ ಮುಂದಿದ್ದಾರೆ ಅದಕ್ಕೆ ಏನೇನು ಪ್ಯಾರಾಮೀಟರ್ಸ್ ಅಂತ. ಅದರಲ್ಲಿ ಒಂದು ವಿಷಯ ಏನು ಗೊತ್ತಾಗುತ್ತೆ ಅವ್ರಿಗೆ, ಯಾವ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿ ಗಮನ ಕೊಟ್ಟು ಓದಿಸ್ತಾ ಇದ್ದಾರೆ ಆ ಮಕ್ಕಳು ಓದಿಸದೇ ಇರುವಂತಹ ಮಕ್ಕಳಿಗಿಂತ ಮುಂದಿದ್ದಾರೆ. ಅಂದರೆ ಒಂದಿಷ್ಟು ಸಮಯನ ಮೀಸಲಿಟ್ಟು ಆ ಮಕ್ಕಳ ಜೊತೆ ಕಲಿಕೆಯ ವಿಷಯದಲ್ಲಿ ಒಡನಾಟ ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂದರೆ, ಆ ಮಗು ಏನೋ ಓದುತ್ತೆ, ಆ ಮಗು ಅದಕ್ಕೆ ಅರ್ಥ ಆಗಿರೋದು ಹೇಳುತ್ತೆ, ಆ ಮಗು ತಪ್ಪೇ ತಿಳ್ಕೊಂಡಿರ್ಬೋದು, ಅದನ್ನು ತಿದ್ದಕ್ಕೆ ನಿಮ್ಗೊಂದು ಅವಕಾಶ ಆಗುತ್ತೆ.
ಅಥವಾ ನಿಮಗೆ ಆ ವಿಷಯದ ಬಗ್ಗೆ ಜಾಸ್ತಿ ಗೊತ್ತಿರ್ಬೋದು, ಏನಾದ್ರು ನೀವೇ ಒಂದೆರಡು ವಿಷಯ ಹೇಳ್ಕೊಡ್ಬೋದು ಮಗುಗೆ. ಈ ಒಂದು ಆಕ್ಟಿವಿಟೀಸ್ ನಾನು ಏನು ಹೇಳಿದೆ, ಇದು ಎಲ್ಲದರಲ್ಲೂ ಏನು ತೋರಿಸುತ್ತೆ ಅಂದರೆ ಪೋಷಕರ ಪಾಲ್ಗೊಳ್ಳುವಿಕೆ ಎಷ್ಟು ಮುಖ್ಯ ಅಂತ. ಮಗುಗೆ ಯಾವುದೋ ಒಂದು ವಿಷಯ ಅಕಸ್ಮಾತ್ ಸ್ಕೂಲಲ್ಲಿ ಗೊತ್ತಾಗಿಲ್ಲದೆ ಇರ್ಬೋದು, ಅಥವಾ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲದೆ ಇರ್ಬೋದು, ಅಥವಾ ಇನ್ನೇನೋ ಹೊಸ ತಿಳ್ಕೋಬೇಕು ಅಂತ ಇರ್ಬೋದು. ಅದಕ್ಕೆ ಅದು ನಿಮ್ಮ ಜೊತೆ ಮಾತಾಡ್ತಾ ಅದನ್ನೆಲ್ಲ ಹೊರ ಹಾಕಲ್ಲ. ಸೊ ಹಾಗಾಗಿ ಅದು ತುಂಬ ಮುಖ್ಯ ಆಗುತ್ತೆ ಮಕ್ಕಳಿಗೆ ಮನೇಲಿ ಕೂರಿಸ್ಕೊಂಡು ಓದಿಸೋ ಅಂಥದ್ದು. ಸೊ ಯಾವ ಮಕ್ಳಿಗೆ ಮನೇಲಿ ಓದಿಸ್ತಾರೆ ಅವರು ಮುಂದೆ ಇರುವಂಥದ್ದು ಕಂಡು ಬಂದಿರೋವಂಥ ಒಂದು ಲಕ್ಷಣನೇ. ಇದು ಅಕಾಡೆಮಿಕ್ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು. ಇನ್ನು ಸಹಜವಾಗಿ ಕೆಲವರಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ, ಪ್ರತಿಯೊಂದು ಮಗುಗೂ ತನ್ನದೇ ಆದ ಒಂದು ಸಾಮರ್ಥ್ಯ ಅಂತಿರುತ್ತೆ. ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆ ಮಗು ಕಲಿತಿರುತ್ತೆ. ಅದೊಂದೇ ಅಲ್ಲ, ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಎಲ್ಲ LKG ಮಕ್ಕಳು, ಎಲ್ಲ UKG ಮಕ್ಕಳು ಅಂತ ನೋಡ್ತೀವಿ, ಅಥವಾ ಎಲ್ಲ 1ನೇ ಕ್ಲಾಸ್ ಮಕ್ಕಳು ಅಂತ. ಆ ಸಣ್ಣ ವಯಸ್ಸಿನಲ್ಲಿ ಒಂದು ಮಗು 3 ವರ್ಷ 11 ತಿಂಗಳದೊಂದು ಮಗು ಇದ್ದರೆ, 4 ವರ್ಷ 2 ತಿಂಗಳದೊಂದು ಮಗು ಇದೆ ಅಂದರೆ ಅಷ್ಟೊಂದು 3 ತಿಂಗಳು ಡಿಫ್ರೆನ್ಸು. ಆದರೂ ಅದರ IQ-ನಲ್ಲಿ ವ್ಯತ್ಯಾಸ ಇರುತ್ತೆ. ತಿಂಗಳಿಗೂ IQ ವ್ಯತ್ಯಾಸ ಇರುತ್ತೆ. ಸೊ ಮಕ್ಕಳನ್ನ ನಾವು ಬಕೆಟೈಸ್ ಮಾಡ್ಬಿಡ್ತೀವೋ, ಎಷ್ಟನೇ ಕ್ಲಾಸ್ನಲ್ಲಿ ಇದ್ರೆ ಇಷ್ಟು ಗೊತ್ತಿರಬೇಕು, ಅವನದೆಲ್ಲ ಮಾಡ್ತೀಯ, ನೀ ಯಾಕೆ ಮಾಡೋಕ್ಕಾಗ್ತಿಲ್ಲ. ಆ ರೀತಿಯ ಒಂದು ಕಂಪ್ಯಾರಿಸನ್ ಅನ್ನುವಂಥದ್ದು ಮಕ್ಕಳನ್ನ ತುಂಬ ಕುಗ್ಗಿಸುತ್ತೆ, ಅವ್ರ ಆತ್ಮವಿಶ್ವಾಸ ಹಾಳಾಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಮಕ್ಕಳ ಕಲಿಕೆ ತೊಂದರೆ ಆಗೋದೇ ಹೆಚ್ಚು, ಅವ್ರಿಗೆ ಸ್ಫೂರ್ತಿ ಬರೋಲ್ಲ ಕಲಿಯೋದಕ್ಕೆ. ಹಾಗಾಗಿ ಮಕ್ಕಳು ಯಾವ ಸಾಮರ್ಥ್ಯವನ್ನು ಇಟ್ಕೊಂಡು ಕಲಿತಾ ಇದ್ದಾರೆ ಅವ್ರಿಗೆ ಬೆನ್ನು ತಟ್ಟುವಂಥ ಕೆಲಸ ಮಾಡಬೇಕು. ಯಾವುದೋ ಒಂದು ಸಣ್ಣ ಗೆಲುವು ಏನೋ ಬರುತ್ತೆ, ಮತ್ತೆ ನಿನ್ನೆ ಕೆಟ್ಟದಾಗಿ ಬರ್ದಿತ್ತು ಮಗು, ಇವತ್ತು ಚೆನ್ನಾಗಿ ಬರೆದಿದೆ, ಅದನ್ನೇ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ನೋಡಿದ್ಯಾ ನೀನು ಹೆಂಗೆ ಬರ್ದಿದ್ದೆ, ಚೆನ್ನಾಗಿ ಬರ್ದಿದ್ಯಾ ನೀನು, ಅದರಲ್ಲೇ ಒಂದು ಸಣ್ಣ ಖುಷಿ ಸಿಗುತ್ತೆ ಮಗುಗೆ, ಹೆಚ್ಚು ಹುರುಪು ಬರುತ್ತೆ, ನಾಳೆ ಇನ್ನೂ ಚೆನ್ನಾಗಿ ಬರೀಬೇಕು ನಾನು. ಸೊ ಆ ರೀತಿ ಪ್ರತಿಯೊಂದು ಮಗುನೂ ಒಂದು ಇಂಡಿವಿಜುವಲಾಗಿ ಟ್ರೀಟ್ ಮಾಡಿ ನಾವು ಗಮನ ಕೊಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಕೆಲವು ಮಕ್ಕಳಿಗೆ ಬೇರೆ ಪ್ರತಿಭೆಗಳಿರುತ್ತೆ, ಯಾವುದೋ ಒಂದು ಚೆನ್ನಾಗಿ ಚಿತ್ರ ಬರುತ್ತೆ, ಒಂದು ಹಾಡು ಹೇಳುತ್ತೆ, ಡ್ಯಾನ್ಸ್ ಮಾಡುತ್ತೆ, ಅದನ್ನು ಪೋಷಿಸಬೇಕು. ನೀನು ಚೆನ್ನಾಗಿ ಕಲಿ, ಇದನ್ನು ಓದೋದನ್ನು ಮಾಡಬೇಕು ನೀನು, ಹೌದು ವರ್ಕು ಮಾಡಬೇಕು, ನಿಂಗೆ ಇದಿಷ್ಟ ತಾನೇ, ನಾನು ಇದಕ್ಕೂ ಸೇರಿಸ್ತೀನಿ, ಇದನ್ನು ಕಲಿಯೋಕ್ಕೂ ನಾನು ಬೆಂತಟ್ತೀನಿ, ಪ್ರೋತ್ಸಾಹ ಕೊಡ್ತೀನಿ ಅನ್ನುವಂಥ ತೋರಿಸಿದಾಗ ಮಗುಗೆ ಹೆಚ್ಚು ಹುರುಪು ಬರುತ್ತೆ. ಈಗ ಸ್ಕೂಲ್ಗೆ ಹೋಗೋಕ್ಕೆ, ಕಲಿಯೋದಕ್ಕೂ ಎಲ್ಲದಕ್ಕೂ ಹುರುಪು ಹೆಚ್ಚುತ್ತೆ. ಸೊ ಈ ಪಾಲ್ಗೊಳ್ಳುವಿಕೆಯಲ್ಲಿ ಇಷ್ಟು ಏನು ಹೇಳಿದೆ, ಇಲ್ಲಿ ಎಲ್ಲ ಕಡೆಯಲ್ಲೂ ನಿಮಗೆ ಇಂಪ್ಲಿಸಿಟ್ ಆಗೇನೇ ಒಂದು ಕಾಣುವಂಥದ್ದು ಏನು ಅಂತಂದರೆ, ತುಂಬ ಗಮನ ಕೊಡಬೇಕಾಗತ್ತೆ. ನನ್ನ ತಾಯಿ ಏನು ಕಲಿತಾ ಇದೆ, ನಮ್ಮ ಮಗು ಏನು ನೋಡಬೇಕು, ನಾನು ಎಷ್ಟು ಕಲಿತಾ ಇದೆ ಅಂತ. ಅದೇನು ಪ್ರೋಗ್ರೆಸ್ ರಿಪೋರ್ಟ್ ನಾವು ಕೊಡದೇ ಹೋದ್ರೂ ಅದನ್ನು ಗಮನಿಸ್ಕೋತಾ ಇರಬೇಕು ಮಕ್ಕಳ ಬಗ್ಗೆ. ಸೊ ಈ ಒಂದು ವಾತಾವರಣ ಕೊಟ್ಟು ಮಗುವಿಗೆ ಕಲಿಯೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಮನೆಯಲ್ಲಿ ಕೊಡುವಂಥದ್ದು 2ನೇ ಸೂತ್ರ. ಇನ್ನು 3ನೇ ಮತ್ತು ಕೊನೆಯ ಸೂತ್ರ ಏನು ಅಂತಂದರೆ, ಮಗುವಿಗೆ ಗೊತ್ತಿಲ್ಲದ ಒಂದು ಭಾಷೆಯನ್ನು ಅಥವಾ ಒಂದು ಹೊಸ ಭಾಷೆಯನ್ನು ಕಲಿಸುವಂಥದ್ದು ಹೇಗೆ ಅಂತ. ಅದನ್ನ ಯೂಶಲಿ ಲಿಂಗ್ವಿಸ್ಟು ಅಥವಾ ಸೈಂಟಿಫಿಕ್ ಟರ್ಮ್ಸಲ್ಲಿ L2 ಅಂತ ಕರೀತಾರೆ, ಲ್ಯಾಂಗ್ವೇಜ್ 2 ಅಂತ. ಅದು ಏನು ಅಂತಂದರೆ, ಯೂಶಲಿ ಶಾಲೆಗೆ ಸೇರುವ ಹೊತ್ತಿಗೆ ಮಗುವಿಗೆ ಗೊತ್ತಿಲ್ಲದ ಭಾಷೆ, ಅದನ್ನು ಶಾಲೆಯಲ್ಲಿ ಕೈಯಲ್ಲಿ ಕಲಿಸೋಕ್ಕೆ ಶುರು ಮಾಡ್ತೀವಿ. ಸೊ ಆ ರೀತಿ ಒಂದು ಭಾಷೆಯನ್ನು ಕಲಿಸೋಕ್ಕೆ ಹೋದಾಗ ಯಾವ ಒಂದು ವಿಧಾನನ ಅನುಸರಿಸಬೇಕು, ವೈಜ್ಞಾನಿಕವಾದ ಕಲಿಸುವಂತಹ ಒಂದು ರೀತಿ ಯಾವುದು ಅನ್ನೋದನ್ನು ಗಮನಿಸ್ಕೋಬೇಕು. ಸೊ ಇವತ್ತು ಬಹುತೇಕ ನಮ್ಮ ಸಮಾಜದಲ್ಲಿ L2 ಅನ್ನುವಂಥ ಸ್ಥಾನವನ್ನು ಗಟ್ಟಿಯಾಗಿ ಇಂಗ್ಲೀಷ್ ಹಿಡ್ಕೊಂಡಿದೆ ಅಂತಲೇ ಹೇಳಬೇಕು. ಅದಕ್ಕೆ ಕಾರಣಗಳು ಏನೇನೇ ಇರ್ಬೋದು. ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲೇ ಇದೆ, ಬೇರೆದ್ರೊಳಗಿಲ್ಲ. ಇನ್ನು ಏನೇನೇ ಕಾರಣ ಇದ್ರೂ 2ನೇ ಭಾಷೆ ಅನ್ನೋ ಸ್ಥಾನವನ್ನು ಗಟ್ಟಿಯಾಗಿ ಗಿಟ್ಟಿಸ್ಕೊಂಡಿದೆ ಇಂಗ್ಲೀಷ್ ಅನ್ನುವಂಥದ್ದು. ನಮ್ಮ ಮೊದಲ ನೋಡಿ ಕನ್ನಡ ಆದರೆ ಸೆಕೆಂಡ್ ಒನ್ ಬೈ ಡಿಫಾಲ್ಟೇ ಅದು ತಗೊಂಡಿದೆ. ಹಾಗಾದರೆ ಇಂಗ್ಲೀಷ್ನ ಕಲಿಸುವಾಗ ಒಂದು ವೈಜ್ಞಾನಿಕವಾದಂತಹ ಪದ್ಧತಿಯನ್ನು ಅನುಸರಿಸೋದ್ರಿಂದ ಮಕ್ಕಳು ಇಂಗ್ಲೀಷ್ನು ಚೆನ್ನಾಗಿ ಕಲಿತಾರೆ, ವಿಷಯವನ್ನು ಚೆನ್ನಾಗಿ ಕಲಿತಾರೆ ಅನ್ನುವಂಥದ್ದು 3ನೇ ಸೂತ್ರ. ಅದ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಹಜವಾಗಿ ಇಂಗ್ಲೀಷ್ ಅನ್ನುವಂಥದ್ದು ಮಗುವಿಗೆ ಯಾವುದೇ ಭಾಷೆ ಆದರೂ ಅಷ್ಟೇ, ತನ್ನ ತಾಯಿ ನುಡಿ ಅಲ್ಲದೆ ಇನ್ನೊಂದು ಭಾಷೆ ಗೊತ್ತಿರೋಲ್ಲ. ಹಾಗಾದರೆ ಆ ಭಾಷೆನ ಕಲಿಯೋದು ಹೇಗೆ? ಸಹಜವಾಗಿ ಯಾವುದೇ ಭಾಷೆನಾದರೂ ಕಲಿಯೋದು ಹೇಗೆ ಅಂದರೆ, ನಾವು ಕನ್ನಡ ಹೇಗೆ ಕಲ್ತೀವಿ? ಮೊದಲು ಕೇಳಿಸ್ಕೊಂಡ್ವಿ, ಒಂದಷ್ಟು ಪದಗಳು ಪರಿಚಯ ಆಯಿತು, ಆಮೇಲೆ ನಾವೇ ಮಾತಾಡಿದ್ವಿ. ಅವಾಗ ನಮ್ದು ಇನ್ನೊಂದಷ್ಟು ನಮ್ಮ ಏನು ಹೇಳ್ತಾರೆ ಎಕ್ಸ್ಪ್ರೆಷನ್ಸ್ ಕಲ್ತ್ವಿ ಅದರಲ್ಲಿ ಅಲ್ವಾ. ಆಮೇಲೆ 3ನೇದಾಗಿ ನಾವು ಅಕ್ಷರಗಳನ್ನ ಹೇಗೆ ಬರೀತಾರೆ ಅಂತ ಗುರುತು ಹೇಳಿದ್ವಿ. ಅಂದರೆ ಅವಾಗಲೇ ಹೇಳಿದೆ ನಾನು, ಸೌಂಡ್ಸ್ ಆ್ಯಂಡ್ ಸಿಂಬಲ್ಸ್, ಅದರ ಮಧ್ಯೆ ಒಂದು ನಂಟು ಬೆಸ್ಕೊಳ್ಳುವಂಥ ಒಂದು ಅಭ್ಯಾಸ ಮಾಡ್ಕೊಂಡ್ವಿ. ಅದ್ರ ಮೂಲಕ ಓದೋದನ್ನು ಕಲ್ತ್ವಿ. ಆಮೇಲೆ ನಾವೇ ಆ ಸ್ಕ್ರಿಪ್ಟ್ನ ಬರೆಯೋ ಹಂಗಾದ್ವಿ ಅಲ್ವಾ. ಸೊ 4 ಹಂತ ಇದೆ.
ದುರಾದೃಷ್ಟ ಅಂದರೆ ಇವತ್ತು ನೀವು ಆ್ಯಕ್ಚುಲಿ ನೋಡಿದ್ರೆ ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತಿದ್ದಾರೆ. LKG ಹೋದ ತಕ್ಷಣ ಮಗುಗೆ A ಫಾರ್ ಆ್ಯಪಲ್ಗೆ ಬರ್ಸೇ ಬಿಡ್ತಾರೆ. ಅಂದರೆ ಆ್ಯಕ್ಚುಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಈ ಕಡೆಯಿಂದ ಕಲಿಸ್ತಾ ಇದ್ದಾರೆ, ಹೊರಗಡೆಯಿಂದ ಕಲಿತಾ ಇದ್ದಾರೆ ಮಕ್ಕಳು. ಫಸ್ಟು ಆ ಮಗುಗೆ ಸಾಕಷ್ಟು ಇಂಗ್ಲೀಷ್ ಪರಿಚಯ ಆಗಬೇಕು. ಇಂಗ್ಲೀಷ್ ಭಾಷೆಯನ್ನು ಕಲಿಸುವ ಒಂದು ವೈಜ್ಞಾನಿಕ ಪದ್ಧತಿ ಅಂದರೆ ಇಂಗ್ಲೀಷ್ ಮನೆಯ ನುಡಿ ಆಗಿರದ ಜನರಿಗೆ ಇಂಗ್ಲೀಷ್ ಕಲಿಸೋದು ಹೇಗೆ ಅನ್ನೋ ವಿಷಯವಾಗಿ ಬ್ರಿಟಿಷ್ ಕೌನ್ಸಿಲ್ ಸಂಸ್ಥೆ ಒಂದು ವರದಿಯನ್ನು ಹೊರತಂದಿತು. ಅದರಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನ ಏನು ಹೇಳುತ್ತೆ ಅಂತಾರೆ ಬ್ರಿಟಿಷ್ ಕೌನ್ಸಿಲ್ ಸಂಸ್ಥೆ, ಮಕ್ಕಳಿಗೆ ಮೊದಲು ರೈಮ್ಸು ಇಂಥದ್ರ ಮೂಲಕ ಒಂದಷ್ಟು ಪದಗಳನ್ನ ಚೆನ್ನಾಗಿ ಪರಿಚಯ ಮಾಡಿ, ಆ ಮಗು ಚೆನ್ನಾಗಿ ಇಟ್ ಶುಡ್ ಗೆಟ್ ವೆಲ್ ವರ್ಸ್ಡ್ ವಿತ್ ದ ಲ್ಯಾಂಗ್ವೇಜ್. ಅಲ್ಲಿ ಏನು ಹೇಳ್ತೀರ ನಾನು ಅರ್ಥ ಆಗೋ ಮಟ್ಟಕ್ಕೆ ಆ ಮಗು ಮೊದಲು ಒಂದಷ್ಟು ಬೆಳಿಬೇಕು, ಪದ ಸಂಪತ್ತು ಇಂಗ್ಲೀಷ್ ವೊಕ್ಯಾಬುಲರಿ ಬೆಳಿಬೇಕು ಮಗುಗೆ. ಅದು ಯಾವಾಗ ಬೆಳೆಯುತ್ತೆ ಅದಾದಮೇಲೆ ನಿಧಾನವಾಗಿ ಅದು ಕುರಿದುಂಬೇಕು. ನೀನು ಮಾತಾಡು ಇಂಗ್ಲೀಷಲ್ಲಿ, ನಾನು ಮಾತಾಡೋಣ. ಅದು ಮಾತಾಡೋದು ಅಂದರೆ ಹೇಗೆ, ಕೆಲವರು ಅದನ್ನು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಮಾತಾಡೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಹೊರಗಡೆ ಯಾರೋ ಕಾಣಿಸಿದ್ರು ಅಂದರೆ ತಕ್ಷಣ ವಾಟ್ ಈಸ್ ಯುವರ್ ನೇಮ್ ಅಂತ ರೆಸ್ಟ್ರಿಕ್ಷನ್ ಮಾಡ್ಬಿಡೋದು. ಆ ಮಗುಗೆ ಕನ್ಫ್ಯೂಸ್ ಆಗುತ್ತೆ. ಆ ಥರ ಮಾಡೋದ್ರಿಂದ ಒಂದು ಗೊಂದಲ ಉಂಟಾಗುತ್ತೆ ಮಗುಗೆ. ಸೊ ಇದ್ದಕ್ಕಿದ್ದಾಗೆ ಈ ಥರ ಒಂದು ಶಾಕ್ ಆಗುತ್ತೆ ಮಗುಗೆ, ಹೇಗೆ ಅಡ್ಯಾಪ್ಟ್ ಆಗಬೇಕು, ಇನ್ಯಾವುದೋ ಭಾಷೆಯಲ್ಲಿ ಮಾತಾಡಿಸ್ತಿದ್ದಾರೆ ಅಂತ. ಆ ರೀತಿ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ ಕಲಿಯೋದಕ್ಕಿಂತ ತೊಂದರೆ ಆಗೋದೇ ಹೆಚ್ಚು. ಅದಕ್ಕಿಂತ ವ್ಯವಸ್ಥಿತವಾಗಿ ದಿನದಲ್ಲಿ ಒಂದಿಷ್ಟು ಹೊತ್ತು ಅಂತ ಮಗುಗೆ ಇಂಗ್ಲೀಷ್ ಮಾತಾಡೋಕ್ಕಿಂತ ಮೀಸಲಿಟ್ಟು ಹಂತ ಹಂತವಾಗಿ ಆ ಮಗು ಜೊತೆ ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಅದನ್ನೂ ಮಾತಾಡೋಕೆ ಹುರಿದುಂಬಿಸಿದ್ರೆ ಆವಾಗ ಮಕ್ಕಳು ಇಂಗ್ಲೀಷ್ನ ನಿಧಾನವಾಗಿ ಚೆನ್ನಾಗಿ ಕಲಿತಾರೆ. ಸೊ ಅದು ಸರಿಯಾದ ಪದ್ಧತಿ, ಆ ರೀತಿ ನಿಧಾನವಾಗಿ ಕಲಿಸೋವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಾಗುತ್ತೆ ಅಂದರೆ, ಮಕ್ಕಳು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅವರೇನೆ. ಮಕ್ಕಳು ಪ್ರಯತ್ನ ಪಟ್ಟು ಅವರೇನೆ ಇಂಗ್ಲೀಷ್ ಮಾತಾಡೋಕೆ ತಪ್ಪು ಮಾತಾಡ್ತಾರೆ. ಸೊ ಮಕ್ಕಳಿಗೆ ನೀವು ಮಾತಾಡ್ತಿರೋ ತಪ್ಪು ಅಂತ ಹೇಳ್ಬಾರ್ದು. ಆ ಮಗು ಇವಾಗ ಐ ಗ್ಲಾಸ್ ಬ್ರಿಂಗಿಂಗ್ ಅಂತ ಹೇಳಿದ್ರೆ ಅದು ತಪ್ಪು. ಆ ಮಗುಗೆ ಐ ಆಮ್ ಬ್ರಿಂಗಿಂಗ್ ದಿ ಗ್ಲಾಸ್ ಅಂತ ಹೇಳೋದು ಸರಿ ಆದರೆ ನಾವು ಅದನ್ನು ಹೇಳಬೇಕು. ಐ ಆಮ್ ಬ್ರಿಂಗಿಂಗ್ ದಿ ಗ್ಲಾಸ್ ಅಂತ ಹೇಳಬೇಕು, ನನ್ನ ಹೇಳ್ತಾ ಇರ್ಬೋದು. ಆವಾಗೇನಾಗುತ್ತೆ, ನಿಧಾನವಾಗಿ ಮಗು ತಿದ್ಕೊಳ್ಳುತ್ತೆ. ಒಂದ್ಸಲ ತಿದ್ಕೊಳ್ಳೋದು ಇರ್ಬೋದು, ನಿಧಾನವಾಗಿ ಸರಿಯಾದ ದೇವನನ್ನು ಕಲ್ತ್ಕೊಳ್ಳುತ್ತೆ. ಸೊ ಅದು ಒಂದು ಮಾರ್ಗಸೂಚಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ, ಯಾವ ಮಕ್ಕಳು ಇಂಗ್ಲೀಷ್ ಚೆನ್ನಾಗಿ ಕಲಿತಾರೆ ಅನ್ನೋದೇನಾದ್ರು ಒಂದು ಟ್ರೆಂಡ್ ಇದೆಯಾ? ಯಾವ ಮಕ್ಕಳು ಚೆನ್ನಾಗಿ, ಕೆಲವು ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ ಕಲಿತಿರೋದ್ರ ಹಿಂದೆ ಏನಾದ್ರು ಹುಟ್ಟಿದೆಯಾ ಅಂತ ನೋಡಿದ್ರೆ ಅಲ್ಲೇನು ಗೊತ್ತಾಗುತ್ತೆ ನಮಗೆ ಅಂತಂದರೆ, ಯಾವ ಮಕ್ಕಳು ತಮ್ಮ ಭಾಷೆಯನ್ನು ಚೆನ್ನಾಗಿ ಕಲ್ತಿರ್ತಾರೆ, ಒಂದು ಭಾಷೆ ಯಾವುದಾದ್ರೂ ಒಂದು ಭಾಷೆನ, ಆ ಮಕ್ಕಳು ಇನ್ನೊಂದು ಭಾಷೆಯನ್ನು ಕಲಿಯೋದ್ರಲ್ಲೂ ಮುಂದಿರ್ತಾರೆ ಅಂತ ಹೇಳ್ತಾರೆ. ಬ್ರಿಟಿಷ್ ಕೌನ್ಸಿಲ್ ಕೂಡ ತನ್ನ ವರದಿಯಲ್ಲಿ ಇದೇ ಮಾತನ್ನು ಹೇಳುತ್ತೆ. ಅದೇನು ಹೇಳುತ್ತೆ ಅಂದರೆ, ಮಗುವಿಗೆ ತನ್ನ ಮನೆಯ ನುಡಿಯಲ್ಲಿ, ತನ್ನ ತಾಯಿ ನುಡಿಯಲ್ಲಿ ವಿಷಯಗಳನ್ನು ಕಲಿಸಿ, ಯಾವ ವಿಷಯ ಅವ್ರಿಗೆ ತಾಯಿ ನುಡಿಯಲ್ಲಿ ಚೆನ್ನಾಗಿ ಗೊತ್ತಿರುತ್ತೋ ಅಂಥ ವಿಷಯಗಳನ್ನೇ ನೀವು ಇಂಗ್ಲೀಷ್ ಕಲಿಕೆಯನ್ನು ಬಳಸಿದ್ರೆ ಅವಾಗ ಇಂಗ್ಲೀಷ್ ಚೆನ್ನಾಗಿ ಕಲಿತಾರೆ ಅಂತ. ಅಂದರೆ ನೀವೊಂದು ಭಾಷೆಯ ಮೂಲಕ ವಿಷಯನ ಕಲಿತೀವಿ, ಗೊತ್ತಿರುವಂತಹ ವಿಷಯದ ಮೂಲಕ ಇನ್ನೊಂದು ಭಾಷೆನ ಕಲಿತೀವಿ. ಸೊ ಈ ರೀತಿ ಕಲಿಯುವಂಥದ್ದು ಒಂದು ವೈಜ್ಞಾನಿಕ ಪದ್ಧತಿ. ಈ ರೀತಿ ಕಲಿಸೋದ್ರಿಂದ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತ ಬ್ರಿಟಿಷ್ ಕೌನ್ಸಿಲ್ ಸಂಸ್ಥೆ ಹೇಳುತ್ತೆ. ಅದಲ್ಲದೆ ಪ್ರಥಮ್ ಅನ್ನೋ ಒಂದು NGO ಇಂಡಿಯಾದಲ್ಲಿ ಸುಮಾರು 6 ಲಕ್ಷ ಮಕ್ಕಳ ಸರ್ವೆಯನ್ನು ಮಾಡೋರು, ಒಂದು ಸಮೀಕ್ಷೆಯನ್ನು ನಡೆಸಿ ಯಾವ ಮಕ್ಕಳಲ್ಲಿ ಇಂಗ್ಲೀಷ್ ಕಲಿಕೆಯಲ್ಲಿ ಮುಂದಿದ್ದಾರೆ ಅಂತ ನೋಡಿದಾಗ ಅವ್ರು ಕಂಡು ಬಂದಿದ್ದೇನೆಂದರೆ, ಯಾವ ಮಕ್ಕಳು ಒಂದು ಭಾಷೆನ ತುಂಬ ಚೆನ್ನಾಗಿ ಕಲ್ತಿದ್ರು ಆ ಮಕ್ಕಳೇ ಇನ್ನೊಂದು ಭಾಷೆನ ಕಲಿಯೋದ್ರಲ್ಲೂ ಮುಂದಿರೋದು. ಆದರೆ ಒಂದು ಶಾಲೆಗೆ ಸೇರೋ ಮೊದಲ ಹಂತದ ಕಲಿಕೆಯಲ್ಲಿರೋ ವಯಸ್ಸಲ್ಲಿರೋ ಮಕ್ಕಳಿಗೆ ತುಂಬ ಚೆನ್ನಾಗಿ ಗೊತ್ತಿರೋ ಭಾಷೆ ಯಾವುದು? ತಮ್ಮ ತಾಯಿ ನುಡಿ, ತಮ್ಮ ಪರಿಸರದ ನುಡಿ. ಸೊ ಯಾವ ಮಕ್ಕಳು ತಮ್ಮ ನುಡಿಯನ್ನು ಚೆನ್ನಾಗಿ ಕಲ್ತಿರ್ತಾರೆ ಆ ಮಕ್ಕಳು ಇಂಗ್ಲೀಷ್ನು ಚೆನ್ನಾಗಿ ಕಲಿಯೋಕ್ಕೆ ಸಾಧ್ಯ. ಅಂದರೆ ನಿಮಗೆ ತಾಯಿ ನುಡಿಯ ಒಂದು ಭದ್ರ ಬುನಾದಿ ಇದ್ರೇ ಇಂಗ್ಲೀಷ್ನು ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ ಅನ್ನೋಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅಯ್ಯೋ ಕನ್ನಡ ಮನೇಲಿ ಕಲಿತಾನೆ, ಅದನ್ನೇ ಸ್ಕೂಲಲ್ಲೂ ಕಲಿಸೋದು, ಬೇರೆ ಏನ್ಯಾವುದೋ ಭಾಷೆ ಕೊಡ್ಸೋಣ ಅನ್ನೋದು ಸ್ವಲ್ಪ ಕನ್ನಡನ ಅಲಕ್ಷ್ಯ ಮಾಡ್ತಾರೆ. ಅಲ್ಲಿ ಆ್ಯಕ್ಚುಲಿ ಕನ್ನಡನೇ ಅಚ್ಚುಕಟ್ಟಾಗಿ ಕಲಿದೆ ಆದರೆ ಮಕ್ಕಳು ಇಂಗ್ಲೀಷು ಕಲಿಯೋಕ್ಕಾಗಲ್ಲ. ಸೊ ಒಂದು ನುಡಿಯ ಬುನಾದಿಯ ಮೇಲೆ ಇನ್ನೊಂದು ನುಡಿಯನ್ನು ಚೆನ್ನಾಗಿ ಕಲಿಬೇಕಾಗತ್ತೆ. ಸೊ ಇದು ಒಂದು ಇಂಗ್ಲೀಷ್ನ ವೈಜ್ಞಾನಿಕವಾಗಿ ರೀತಿಯಲ್ಲಿ ಕಲಿಸಬೇಕು ಅನ್ನುವಂಥದ್ದೇ 3ನೇ ಸೂತ್ರ. ಸೊ ಮೊದಲನೇ ಸೂತ್ರ ತಾಯಿ ನುಡಿಯಲ್ಲಿ ವಿಷಯಗಳನ್ನು, ವೈಜ್ಞಾನಿಕ ವಿಷಯಗಳನ್ನು ಮಕ್ಕಳಿಗೆ ಕಲಿಸುವಂಥದ್ದು. ಎರಡನೇದಾಗಿ ಮಕ್ಕಳಿಗೆ ಮನೆಯಲ್ಲಿ ಒಂದು ಕಲಿಕೆಗೆ ಅನುವಾಗುವಂಥ ಒಂದು ಪರಿಸರವನ್ನು ಮಾಡಿಕೊಡುವಂಥದ್ದು, ಪೋಷಕರು ಹೆಚ್ಚಾಗಿ ಪಾಲ್ಗೊಳ್ಳುವಂಥದ್ದು. 3ನೇದಾಗಿ ಇಂಗ್ಲೀಷ್ ಭಾಷೆಯನ್ನು ಅಥವಾ ಮಗು ಗೊತ್ತಿಲ್ಲದ ಒಂದು ಭಾಷೆ L2 ಅಂತ ಏನು ಕರಿತೀವಿ ಅದನ್ನು ಕಲಿಸ್ಬೇಕಾದ್ರೆ ವೈಜ್ಞಾನಿಕ ರೀತಿಯನ್ನು ಅನುಸರಿಸೋದು. ಇದು 3 ಉತ್ತಮ ಕಲಿಕೆಗೆ ನೆರವಾಗುವಂತಹ ಸೂತ್ರಗಳು.